ಎಲ್ಲ ಆತ್ಮೀಯ ವೀಕ್ಷಕರಿಗೂ ಭರತೇಶ್ ಮುಡಲ್ಗಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ದಿನ ಈ ಒಂದು ವಿಡಿಯೋದಲ್ಲಿ ಸಾಕಷ್ಟು ಜನ ಅಭ್ಯರ್ಥಿಗಳು ಡಿಮ್ಯಾಂಡ್ ಮಾಡೋದಿದ್ರು. ನಿಮ್ಮ ಡಿಮ್ಯಾಂಡ್ ಮೇರೆಗೆ ಟೈಮ್ ಅಂಡ್ ವರ್ಕ್ ಒಳಗ 5 ವರ್ಷದಿಂದ SSC GD ಎಕ್ಸಾಮ್ ಒಳಗ ಕೇಳಿರ್ತಕ್ಕಂಥ ಪ್ರತಿಯೊಂದು ಕ್ವಶನ್ ನಾವು ಟೈಪ್ಸ್ ವೈಸ್ ಟೈಪ್ 1, ಟೈಪ್ 2, ಟೈಪ್ 3 ಈ ರೀತಿ ಡಿವೈಡ್ ಮಾಡಿ ಈ ಒಂದು ವಿಡಿಯೋನ ಮಾಡ್ತಾ ಇದೀವಿ. ಪೂರ ಬೇಸಿಕ್ ಟು ಜೀರೋ. ನೀವೇನು ಬರಲಿಲ್ಲ ಅಂದ್ರೂ ಈ ಒಂದು ವಿಡಿಯೋ ನೋಡ್ರೆ ಟೈಮ್ ಅಂಡ್ ವರ್ಕ್ ಮೇಲೆ SSC GD ಒಳಗೆ 2 ಕ್ವಶನ್ ಅಂತೂ ಫಿಕ್ಸ್ ಇರ್ತಾವ. 2ಕ್ಕಿಂತ ಕಡಿಮೆ ಇರುವುದಿಲ್ಲ, ಹೆಚ್ಚು ಇರುವುದಿಲ್ಲ. ಸೊ ಈ ಒಂದು ವಿಡಿಯೋ ನೋಡ್ರೆ ಟೈಮ್ ಅಂಡ್ ವರ್ಕ್ ಮೇಲೆ SSC GD ಎಕ್ಸಾಮ್ ಒಳಗ ಈ ವರ್ಷ ಯಾವ ಬೇಕಾದ ಶಿಫ್ಟ್ ಒಳಗೆ ಎಷ್ಟೇ ಡಿಫಿಕಲ್ಟ್ ಆಗಿರ್ತಕ್ಕಂಥ ಕ್ವಶನ್ ಕೇಳಿದಾರಂದ್ರು ಅದಕ್ಕೆ ನೀವು ಆನ್ಸರ್ನ ಬಿಡಿಸ್ಬೋದು. ಸೊ ವಿಡಿಯೋ ಕ್ಲಾರಿಟಿ ಇತ್ತು, ವಾಯ್ಸ್ ಕ್ಲಿಯರ್ ಆಗಿತ್ತು, ಕ್ವಶನ್ ಕ್ಲಿಯರ್ ಆಗಿ ಕಾಣಿಸ್ತಾ ಇತ್ತು ಅಂದ್ರೆ ಈ ಒಂದು ವಿಡಿಯೋಕ್ಕೆ ಲೈಕ್ ಮಾಡಿ. ಅದೇ ರೀತಿಯಾಗಿ ನಿಮ್ಮ ಸ್ನೇಹಿತರು ಕೂಡ ಯಾರಾದರೂ SSC GD ಎಕ್ಸಾಮ್ ಪ್ರಿಪ್ರೇಷನ್ ಮಾಡತ್ತೀರಂದ್ರೆ ಅವ್ರಿಗೂ ಕೂಡ ಈ ಒಂದು ವಿಡಿಯೋನ ಮಿಸ್ ಮಾಡಲ್ಲ ಶೇರ್ ಮಾಡಬೇಕು. ನೀವು ಯಾವ ರೀತಿಯಾಗಿ ಶೇರ್ ಮಾಡ್ತೀರಿ, ಲೈಕ್ ಮಾಡ್ತೀರಿ, ನಿಮ್ಮ ಡೌಟ್ಗಳನ್ನ ಕಮೆಂಟ್ ಒಳಗೆ ತಿಳಿಸ್ತೀರಿ, ಆ ರೀತಿಯಾಗಿ ನಮಗೂ ಕೂಡ ಹೆಚ್ಚು ವಿಡಿಯೋಗಳನ್ನ ಮಾಡಕ್ಕೆ ಒಂಥರ ಎನರ್ಜಿ ಬರ್ತದ. ಸೊ ನೋಡ್ಬೋದು. ಮೊದಲನೇ ಕ್ವಶನ್ ಏನದ, ಯಾವಾಗ ಕೇಳಿದ್ದು 2021 ಇರ್ತಕ್ಕಂಥ ಕ್ವಶನ್. ಪ್ರತಿಯೊಂದು ಕ್ವಶನ್ ಎಲ್ಲ ಏನಿದಾವ ಅಂದ್ರೆ SSC GD ಎಕ್ಸಾಮ್ ಒಳಗಿನ ಕಾಪಿ ಪೇಸ್ಟ್ ಮಾಡಿದ್ವಿ. ಒಂದೊಂದಕ್ಕೆ ಶಿಫ್ಟ್ ಹಾಕಿರ್ತೀವಿ, ಒಮ್ಮೊಮ್ಮೆ ಟೈಪ್ ಮಾಡುವಾಗ ಮಿಸ್ ಆಗಿರ್ತೈತಿ, ಒಬ್ಬರು ಹಾಕಿರೋದಿಲ್ಲ. ಸೊ ನೋಡೋಣ. Rashid can complete a job in 15 days. Rashid can complete a job in 15 days. ರಶೀದ್ ಅಂತಕ್ಕಂಥ ವ್ಯಕ್ತಿ ಒಂದು ಕೆಲಸವನ್ನ 15 ದಿನಗಳಲ್ಲಿ ಏನ್ ಮಾಡತಾನಪ್ಪ, ಕಂಪ್ಲೀಟ್ ಮಾಡತಾನು. ಸೊ ಅದೇ ರೀತಿಯಾಗಿ ಕೌಶಿಕ್ ಕ್ಯಾನ್ ಕಂಪ್ಲೀಟ್ ದಿ ಸೇಮ್ ವರ್ಕ್ ಅಲೋನ್ ಇನ್ 21 days. 21 days. ಸೇಮ್ ವರ್ಕ್ ಅಂದ್ರೆ ಏನ್ರಿ, ಮ್ಯಾಲ್ ಮಾಡ್ತಕ್ಕಂಥ ರಿಷೀದ್ ಮಾಡ್ತಕ್ಕಂಥ ಕೆಲಸವನ್ನ ಕೌಶಿದ್ದು ಮಾಡ್ತಾ ಇದ್ದಾನ. ಸೊ ರಿಷೀದ್ ಎಷ್ಟು ದಿನದಾಗ ಕೆಲಸ ಮಾಡತಾನ್ರಿ, ಒಂದು ಕೆಲಸವನ್ನ ಎಷ್ಟು ದಿನದಲ್ಲಿ ಮಾಡ್ತಿದ್ದಾನ, 15 ದಿನದಲ್ಲಿ ಮಾಡ್ತಿದ್ದಾನ. ಕೌಶಿಕ್ ಎಷ್ಟು ದಿನದಾಗ ಮಾಡತಾನ್ರಿ, 21 ದಿನದಾಗ ಮಾಡತಾನ. So if they work together, how many days will take to them complete the work? ಕ್ವಶನ್ ಇನ್ನೊಮ್ಮೆ ಕನ್ನಡದಾಗ ಹೇಳ್ತೀನಿ ನೋಡ್ರಿ. ಕೌಶಿಕ್ ರಾಶಿದ್ ಅಂತಕ್ಕಂಥ ವ್ಯಕ್ತಿ ಒಂದು ಕೆಲಸವನ್ನ 15 ದಿನಗಳಲ್ಲಿ ಸಂಪೂರ್ಣಗೊಳಿಸ್ತಾನು. ಕೌಶಿಕ್ ಅಂತಕ್ಕಂಥ ವ್ಯಕ್ತಿ ಅದೇ ಕೆಲಸವನ್ನ ಏನ್ ಮಾಡ್ತಾನ್ರಿ, 21 ದಿನಗಳಲ್ಲಿ ಸಂಪೂರ್ಣಗೊಳಿಸ್ತಾನು. ಹಾಗಾದ್ರೆ ಅವ್ರಿಬ್ಬರು ಸೇರಿ, ಟುಗೆದರ್ ಅಂದ್ರೆ ಏನ್ರಿ, ಇಬ್ಬರು ಸೇರಿ ಆ ಒಂದು ಕೆಲಸವನ್ನ ಎಷ್ಟು ದಿನದಲ್ಲಿ ಮುಗಿಸ್ತಾರಂತ ಕೇಳಿದರು. ಸೊ ಈ ರೀತಿಯಾಗಿ ಟುಗೆದರ್ ಅಂತಕ್ಕಂಥ ಕಾನ್ಸೆಪ್ಟ್ ಮೇಲೆ ಕ್ವಶನ್ ಇತ್ತಂದ್ರೆ ಇದನ್ನ ನಾವು ಯಾವ ರೀತಿಯಾಗಿ ಬಿಡಿಸ್ಬೇಕು, ಇದಕ್ಕೊಂದು ಫಾರ್ಮುಲಾ ಬರ್ತದೆ. ಏನ್ ಫಾರ್ಮುಲಾ ಬರ್ತದೆ ಅಂದ್ರೆ A into B ಡಿವೈಡೆಡ್ ಬೈ A plus B. A into B ಡಿವೈಡೆಡ್ ಬೈ A plus B. ಯಾವಾಗಪ್ಪ ಟುಗೆದರ್ ಅಂತಕ್ಕಂಥ ಕಾನ್ಸೆಪ್ಟ್ ಇದ್ದಾಗ. ಈ ಒಂದು ಚಾಪ್ಟರ್ ಮುಗಿಯೋದ್ರೊಳಗ ನಾನು ನಿಮ್ಗೆ 2 ರಿಂದ 3 ಮೆಥಡ್ ಪ್ರಾಕ್ಟೀಸ್ ಮಾಡಿಸ್ತೀನಿ. ಎಲ್ಲಿ ಫಾರ್ಮುಲಾ ನೆಸೆಸರಿ ಇರ್ತದೆ ಅಲ್ಲಿ ಫಾರ್ಮುಲಾ ಕೊಡ್ತೀನಿ, ಎಲ್ಲಿ LCM ಮೆಥಡ್ ನೆಸೆಸರಿ ಇರ್ತದೆ ಅಲ್ಲಿ LCM ಮೆಥಡ್ ಬಗ್ಗೆ ಹೇಳ್ತಿರ್ತೀನಿ. ಯಾವುದೇ ಎಕ್ಸಾಮ್ ಒಳಗ ಟು ದಿ ಪಾಯಿಂಟ್ ಆನ್ಸರ್ ಬಿಡ್ಸಕ ಶಾರ್ಟ್ ಟೈಮ್ ಒಳಗ ಶಾರ್ಟ್ ಕಟ್ ಆಗಿ ನಿಮ್ಗೆ ಆನ್ಸರ್ ಬರ್ಬೇಕಾಗಿತ್ತಂದ್ರೆ ಯಾವ್ದನ್ನ ಯೂಸ್ ಮಾಡ್ಬೇಕು, ಎಲ್ಲಿ ಅದನ್ನ ನಿಮ್ಗೆ ಯೂಸ್ ಮಾಡಿ ಆನ್ಸರ್ನ ತರಿಸ್ಕೊಡ್ತೀನಿ. ಸೊ ಎ ಅಂದ್ರೆ ಏನ್ರಿ, ಮೊದಲನೇ ಸಂಖ್ಯೆ ಎಷ್ಟದ, 15 ಅದ. ಚಿಹ್ನೆ ಯಾವ್ದದ, ಇಂಟು ಬರೀರಿ. ನೆಕ್ಸ್ಟ್ ಯಾವ್ದ್ರಿ, 21. ಇಲ್ಲಿ ಏನದ, A plus B ಅಂದ್ರೆ ಇವೆರಡನ್ನು ಕೂಡಿಸ್ಬೇಕು. 5 1 ಎಷ್ಟ್ರಿ, 6, 2 1 ಎಷ್ಟ್ರಿ, 3. ಸೊ ಈಗ ಏನ್ ಮಾಡ್ಬೇಕು, ನೆಕ್ಸ್ಟ್ ಫರ್ದರ್ ಸಿಂಪ್ಲಿಫಿಕೇಶನ್ ಮಾಡ್ಬೇಕು. ಫರ್ದರ್ ಸಿಂಪ್ಲಿಫಿಕೇಶನ್ ಅಂದ್ರೆ ಏನಾಗಿರ್ತದ, ಕಡ್ತಾ ಹೊಡಿಬೇಕು. 3 1 3 2 3 7, 3 1 3 2 ಅಂದ್ರೆ 3 12 ಎಷ್ಟ್ರಿ, 36. ನೆಕ್ಸ್ಟ್ 3 7 ಎಷ್ಟ್ರಿ, 21. ನೆಕ್ಸ್ಟ್ ಕಡ್ತಾ ಹೊಡಿಬೇಕು, ಯಾವ ಮಗ್ಗಿಲಿ ಹೋಗ್ಬೇಕು ನೋಡೋಣ. ಸೊ ನೆಕ್ಸ್ಟ್ 3 4 ಎಷ್ಟ್ರಿ, 12. 3 5 ಎಷ್ಟ್ರಿ, 15. ನೆಕ್ಸ್ಟ್ ಮತ್ತೆಲ್ಲರಿಗೆ ಕಡ್ತಾ ಹೋಗ್ತೈತಿನ, ಸೊ ಹೋಗುದಿಲ್ಲ. ಸೊ ಚಿಹ್ನೆ ಯಾವ್ದೈತಿ, ಗುಣಾಕಾರ ಐತಿ. ಸೊ ಗುಣಿಸ್ಬೇಕು. ಮ್ಯಾಗಿನ 2 ಗುಣಿಸ್ರಿ ಎಷ್ಟಾಯ್ತು, 7 5 ಎಷ್ಟು ಆಗ್ತೈತಿಪ್ಪ, 35. ಛೇದದಲ್ಲಿ ಎಷ್ಟು ಉಳಿತ್ರಿ, 4 ಉಳಿತು. ಸೊ ಆನ್ಸರ್ ಈ ರೀತಿ ಇಲ್ಲ. ಸೊ ಆನ್ಸರ್ ಏನದ, ಮಿಶ್ರ ಭಿನ್ನರಾಶಿ ಅದ. ಏನದ ರೀ, ಮಿಶ್ರ ಭಿನ್ನರಾಶಿ. ಸೊ ಇದನ್ನ ನಾವೀಗ ಮಿಶ್ರ ಭಿನ್ನರಾಶಿಗೆ ಪರಿವರ್ತನೆ ಮಾಡಬೇಕಾಗಿತ್ತು, ಕನ್ವರ್ಟ್ ಮಾಡಬೇಕಾಗಿತ್ತು. ಯಾವ ರೀತಿ ಮಾಡಬೇಕು, ಛೇದಲ್ಲಿ ಎಷ್ಟದ ರೀ, 4 ಹಂಗ ಬರ್ರಿ. ಛೇದಾಗ ಎಷ್ಟೈತಿ, 4 ಐತಿ, 4 ಹಂಗ ಬರ್ರಿ. ಸೊ 4ರ ಮಗ್ಗಿ ಒಳಗೆ 35 ಐತಿ ಇಲ್ಲ. ಸೊ 35ಕ್ಕೆ ಸಮೀಪ ಇರ್ತಕ್ಕಂಥದ್ದು 32. ಎಷ್ಟಲೇ, 4 8 32. ಎಷ್ಟಲೇ ರೀ, 4 8
32 35 ಆಗ್ಬೇಕಾದ್ರೆ ಇನ್ನು ಎಷ್ಟು ಕಡಿಮೆ ಐತ್ರಿ 3 ಕಡಿಮೆ ಐತಿ ಸೊ ಆನ್ಸರ್ ಎಷ್ಟ 8 ಪೂರ್ಣಾಂಕ 34 ಆಪ್ಷನ್ ಎ ಸರಿಯಾಗಿರ್ತದೆ ಯಾವಾಗ ಕೇಳಿದಾರೋ SSCGD 2021 ಕೇಳಿದಾರೋ ಸೊ ಏನ್ ನೆನಪಿರ್ಬೇಕು ನಮಗೆ ಇಲ್ಲಿ ಟುಗೆದರ್ ಇದ್ದಾಗ ಒಟ್ಟಿಗೆ ಸೇರಿ ಇದ್ದಾಗ ಎ ವ್ಯಕ್ತಿ ಒಂದ್ ಕೆಲಸವನ್ನು ಇಷ್ಟು ದಿನದಾಗ ಮಾಡ್ತಾನೋ ಬಿ ವ್ಯಕ್ತಿ ಒಂದ್ ಕೆಲಸವನ್ನು ಇಷ್ಟು ದಿನದಾಗ ಮಾಡ್ತಾನೋ ಹಾಗಾದ್ರೆ ಅವರಿಬ್ರು ಸೇರಿ ಆ ಒಂದು ಕೆಲಸವನ್ನ ಎಷ್ಟು ದಿನದಾಗ ಮಾಡ್ತಾರೋ ಅಂತ ಕೇಳಿದ್ರಂದ್ರೆ ಫಾರ್ಮುಲಾ ಏನ್ ಯೂಸ್ ಮಾಡ್ಬೇಕ್ರಿ ಎ ಇಂಟು ಬಿ ಡಿವೈಡೆಡ್ ಬೈ ಎ ಪ್ಲಸ್ ಬಿ ಅಂತಕ್ಕಂಥ ಫಾರ್ಮುಲಾ ಯೂಸ್ ಮಾಡಬೇಕು ನೆಕ್ಸ್ಟ್ ಕ್ವಶನ್ ನೋಡೋಣ ಏನದ ಸೊ ಕ್ವಶನ್ ಅಂತೂ ಏನದ ನೋಡ್ಬೋದು ಇಲ್ಲಿ a person A can complete a job in 48 minutes while B can complete the same job in 60 minutes. How long will they take to complete the job together? ಈ ವ್ಯಕ್ತಿ ಒಂದು ಕೆಲಸವನ್ನ ಏನ್ ಮಾಡ್ತಾನ್ರಿ ಎಷ್ಟು ಗಂಟೆ ಒಳಗೆ ಮುಗಿಸ್ತಾನು 48 ನಿಮಿಷ ಒಳಗೆ ಕಂಪ್ಲೀಟ್ ಮಾಡ್ತಾನು ಬಿ ಅಂತಕ್ಕಂತ ವ್ಯಕ್ತಿ ಅದೇ ಒಂದು ಕೆಲಸವನ್ನ ಏನ್ ಮಾಡ್ತಾನೋ 60 ಗಂಟೆ ಒಳಗೆ ಕಂಪ್ಲೀಟ್ ಮಾಡ್ತಾನೋ ಹಾಗಾದ್ರೆ ಅವರಿಬ್ರು ಸೇರಿ ಆ ಒಂದು ಕೆಲಸವನ್ನ ಎಷ್ಟು ದಿನದಾಗ ಮುಗಿಸ್ತಾನೋ ಅಂತ ಹೇಳಿದಾನು ಸೊ ಇಬ್ರು ಸೇರಿ ಟುಗೆದರ್ ಅಂದ್ರೆ ಏನ್ರಿ ಇಬ್ರು ಸೇರಿ ಎ ಅಂತಕ್ಕಂತ ವ್ಯಕ್ತಿ ಒಂದು ಕೆಲಸವನ್ನ ಏನ್ ಮಾಡ್ತಾನ್ರಿ 48 ನಿಮಿಷದಲ್ಲಿ ಮುಗಿಸ್ತಾನು ಬಿ ಅಂತಕ್ಕಂತ ವ್ಯಕ್ತಿ ಒಂದು ಕೆಲಸವನ್ನ ಏನ್ ಮಾಡ್ತಾನ್ರಿ 60 ನಿಮಿಷ ಒಳಗೆ ಮುಗಿಸ್ತಾನು ಹಾಗಾದ್ರ ಅವರಿಬ್ರು ಸೇರಿ ಆ ಒಂದು ಕೆಲಸವನ್ನ ಎಷ್ಟು ದಿನದಾಗ ಮಾಡ್ತಾರ ಅಂತ ಕೇಳಿದ್ರು ಇದು ಕೂಡ SSCGD 2021 ಕ್ವಶನ್ ಅದ ಟುಗೆದರ್ ಅಂತ ಬಂದಿತ್ತಂದ್ರೆ ನಮ್ಮ ಫಾರ್ಮುಲಾ ಏನ ಎ ಇಂಟು ಬಿ ಡಿವೈಡೆಡ್ ಬೈ ಎ ಪ್ಲಸ್ ಬಿ ಆಗಿರ್ತದ ಎ ಪ್ಲಸ್ ಬಿ ಆಗಿರ್ತದ ಎ ಅಂದ್ರೆ ಎಷ್ಟ್ರಿ 48 ಎಸ್ ಓಕೆ ಎ ಅಂದ್ರೆ ಎಷ್ಟ್ರಿ 48 ಬಿ ಅಂದ್ರೆ ಎಷ್ಟ್ರಿ 60 ಓಕೆ ತಿಳಿತಾ ಎಸ್ ಓಕೆ ಇವೆರಡು ಕೂಡಿಸ್ಬೇಕು 8 + 1 ಎಷ್ಟು 8 6 4 ಎಷ್ಟ್ರಿ 10 ಇಲ್ಲಿ ತನಕ ಎಲ್ಲರಿಗೂ ತಿಳಿದೈತಲ್ಲ ತಿಳಿದಿತ್ತಂದ್ರೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಎಸ್ ನೆಕ್ಸ್ಟ್ ಮುಂದೆ ಹೋಗ್ತೀನಿ ವಿಡಿಯೋಗೆ ಒಂದು ಲೈಕ್ ಮಾಡಿ ಓಕೆ ನೆಕ್ಸ್ಟ್ ನೋಡ್ರಿ ಏನದ ಫರ್ದರ್ ಸಿಂಪ್ಲಿಫಿಕೇಶನ್ ಕಡ್ತಾ ಹೊಡಿಬೇಕು ಸೊ ಕಡ್ತಾ ಹೊಡಿಬೇಕಾಗಿತ್ತು ಇಲ್ಲೆಲ್ಲ ಸಮಸಂಖ್ಯೆ ಅದ ಸಮಸಂಖ್ಯೆ ಅದ ಸೊ ಒಬ್ಬೊಬ್ರು ಕಡ್ತಾ ಹಿಂಗ ಹೊಡಿತಾರೆ ಈ 8 ಈ 0 6 4 ಎಷ್ಟ 24 ಆನ್ಸರ್ ಹಿಂಗಲ್ರಿ ಸಾರಿ ಈ ರೀತಿ ಆನ್ಸರ್ ಬರೋದಿಲ್ಲ ಸೊ ಇದು ನಾವು ಕಡ್ತಾ ಹೆಂಗ್ ಹೊಡಿಬೇಕು ನೋಡ್ರಿ 2 5 10 2 4 8 2 3 6 0 0 ನೆಕ್ಸ್ಟ್ 2 2 4 1 ಉಳಿತು 2 7 14 2 15 ಎಷ್ಟ್ರಿ 30 ನೆಕ್ಸ್ಟ್ 3 9 27 3 5 ಎಷ್ಟ್ರಿ 15 ನೆಕ್ಸ್ಟ್ ಯಾವ ಮಗ್ಗಿಲೆ 9 45 9 ಮಗ್ಗಿಲೆ ಹೋಗುದಿಲ್ಲ 3 ಮಗ್ಗಿಲೆ ಹೋಗದ 3 3 9 3 1 1 ಉಳಿತು 3 6 18 3 6 ಎಷ್ಟ್ರಿ 18 ನೆಕ್ಸ್ಟ್ ಏನ್ ಮಾಡ್ಬೇಕು ಛೇದದಾಗ ಎಷ್ಟು ಉಳಿದೈತ್ರಿ 3 16 5 ಎಷ್ಟ್ರಿ 80 16 5 ಎಷ್ಟ 80 ಸೊ ಇದನ್ನ ನಾವೀಗ ಏನ್ ಮಾಡ್ಬೇಕಂದ್ರೆ ಸೆಕೆಂಡಿಗೆ ಕನ್ವರ್ಟ್ ಮಾಡ್ಬೇಕು ಅಥವಾ ನಿಮಿಷಕ್ಕೆ ಕನ್ವರ್ಟ್ ಮಾಡ್ಬೇಕಾಗಿತ್ತು ಏನ್ ಮಾಡ್ಬೇಕು ಇಂಟು 60 ಮಾಡ್ಬೇಕು ಇಂಟು ಎಷ್ಟು ಮಾಡ್ಬೇಕ್ರಿ 60 3 1 3 2 0 0 ಸೊ ಎಷ್ಟು 0 ಅದಾವ್ರಿ 2 0 ಅದಾವ 8 2 ಎಷ್ಟ್ರಿ 16 8 2 ಎಷ್ಟ 16 ಈಗ ಏನಾಯ್ತು 1600 ಬಂದದ ಇದನ್ನ ಮತ್ತೆ ನಾವು ವಾಪಸ್ ನಿಮಿಷ ಮತ್ತೆ ಸೆಕೆಂಡಿಗೆ ಕನ್ವರ್ಟ್ ಮಾಡ್ಬೇಕಾಗಿತ್ತು ಮತ್ತೆ ಇದನ್ನ ಸಿಂಪ್ಲಿಫಿಕೇಶನ್ ಮಾಡ್ಬೇಕು ಅವಾಗ ಆನ್ಸರ್ ಬರ್ತದ ನೆಕ್ಸ್ಟ್ ಕ್ವಶನ್ ನೋಡ್ಬೋದು ಏನದಪ್ಪ ಓಕೆ ಕ್ವಶನ್ ಎಲ್ಲರಿಗೂ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆನಾ ಓಕೆ ಓಕೆ ನೆಕ್ಸ್ಟ್ ಕ್ವಶನ್ ನೋಡ್ಬೋದು ಏನದ ಎ ಫಿನಿಶ್ ದಿ ವರ್ಕ್ ಇನ್ 1230 days B can finish the same work in 2460 days working together they will complete the work same in how many days ಕ್ವಶನ್ ಏನು ಬಹಳ ಕನ್ಫ್ಯೂಷನ್ ಇಲ್ಲ ಎ ಅಂತಕ್ಕಂಥ ವ್ಯಕ್ತಿ ಒಂದ್ ಕೆಲಸವನ್ನ ಎಷ್ಟದಾಗ ಮಾಡ್ತಾನ್ರಿ 1230 ದಿನದಲ್ಲಿ ಬಿ ಅಂತಕ್ಕಂಥ ವ್ಯಕ್ತಿ ಅದೇ ರೀತಿಯಾಗಿರ್ತಕ್ಕಂಥ ಕೆಲಸವನ್ನ ಎಷ್ಟು ದಿನ ಮಾಡ್ತಾನ್ರಿ 2460 ದಿನದಲ್ಲಿ ಹಾಗಾದ್ರೆ ಎ ಮತ್ತು ಬಿ ಇಬ್ಬರು ಸೇರಿ ಆ ಒಂದು ಕೆಲಸವನ್ನ ಎಷ್ಟು ದಿನದಲ್ಲಿ ಮುಗಿಸ್ತಾರ ಅಂತ ಕೇಳಿದರು ಸೊ ನಮ್ಗ ಟುಗೆದರ್ ಅಂತ ಬಂದಿತ್ತು ಏನ್ ಸೂತ್ರ ಎ ಇಂಟು ಬಿ ಡಿವೈಡೆಡ್ ಬೈ ಎ ಪ್ಲಸ್ ಬಿ ಆಗಿರ್ತದ ಎ ಇಂಟು ಬಿ ಎ ಅಂದ್ರೆ ಎಷ್ಟೈತ್ರಿ 1230
ಬಿ ಅಂದ್ರೆ ಎಷ್ಟೈತಿ 2460. ಸೊ ನೆಕ್ಸ್ಟ್ ಇವೆರಡನ್ನು ಕೂರಿಸ್ಬೇಕು. 0 0 6 3 ಎಷ್ಟ್ರಿ 9, 4 2 ಎಷ್ಟ್ರಿ 6, 2 1 ಎಷ್ಟ್ರಿ 3 ಆಗಿರ್ತದ. ನೆಕ್ಸ್ಟ್ ಏನ್ ಮಾಡ್ಬೇಕಪ್ಪ, ಫರ್ದರ್ ಸಿಂಪ್ಲಿಫಿಕೇಶನ್ ಶಾರ್ಟ್ ಟೈಮ್ ಒಳಗೆ ಮುಗಿಸ್ಬೇಕು. ಈ 0 ಅಥವಾ ನಾವು ಏನ್ ಮಾಡ್ಬೋದು ಅಂದ್ರೆ ಈ 0 ಕ್ಯಾನ್ಸಲ್ ಮಾಡ್ಬೋದು. ಈ 0 ಕ್ಯಾನ್ಸಲ್ ಮಾಡ್ಬೋದು. 123 ಒಂದ್ಲೆ 123 ಮೂರ್ಲೆ, ನೆಕ್ಸ್ಟ್ 3 ಒಂದ್ಲೆ 3 ಎಂಟ್ಲೆ 24, 3 ಎರಡ್ಲೆ 6, 0 ಸೊ ಆನ್ಸರ್ ಎಷ್ಟಾಗಿರ್ತದ 820 ದಿನ ಆಗಿರ್ತದ. ನೆಕ್ಸ್ಟ್ ಕ್ವಶನ್ ನೋಡ್ಬೋದು. ಏನದ ಕ್ವಶನ್, A and B together can do a piece of work in 20 days. While B alone can finish the work in 25 days. How many days will A take to complete the same work alone? Question pattern change ಆಗಿದ್ದ type 2 ಏನ್ರಿ, type 2 ಕ್ವಶನ್ ಅದ. ಏನ್ ಕೊಟ್ಟಿದಾರ ನೋಡ್ರಿ, A plus B, A ಮತ್ತು B ಇಬ್ಬರು ಸೇರಿ ಒಂದು ಕೆಲಸವನ್ನ ಎಷ್ಟಂದಾಗ ಮಾಡ್ತಾರ್ರಿ, 20 ದಿನ. ಎಷ್ಟು ದಿನ ರೀ, 20 ದಿನ. ಸೊ ಅದೇ ರೀತಿಯಾಗಿ ಬಿ ಅಂತಕ್ಕಂಥ ವ್ಯಕ್ತಿ, ಒಬ್ಬ ವ್ಯಕ್ತಿ ಆ ಕೆಲಸವನ್ನ ಎಷ್ಟಂದಾಗ ಮಾಡ್ತಾನ್ರಿ, 25 ದಿನದಾಗ ಮಾಡ್ತಾನ. ಹಾಗಾದ್ರೆ ಆ ಒಂದು ಕೆಲಸವನ್ನ ನಾವೇನಾದ್ರೂ ಹೇಗೆ ಮಾಡಂತ ಹೇಳಿದ್ರೆ ಅವ್ನಿಗೆ ಎಷ್ಟು ದಿನ ಟೈಮ್ ಬೇಕು ಅಂತ ಕ್ವಶನ್ ಕೇಳಿದಾರೆ. ಏನದ ಕ್ವಶನ್, ಎ ಮತ್ತು ಬಿ ಇಬ್ಬರು ಸೇರಿ ಒಂದು ಕೆಲಸವನ್ನ ಎಷ್ಟಂದಾಗ ಮಾಡ್ತಾರ್ರಿ, 20 ದಿನ. ಅದೇ ರೀತಿಯಾಗಿ ಬಿ ಒಬ್ಬ ಆ ಒಂದು ಕೆಲಸವನ್ನ ಮಾಡ್ರೆ ಅವ್ನಿಗೆ ಎಷ್ಟು ದಿನ ಟೈಮ್ ಬೇಕ್ರಿ, 25 ದಿನ ಟೈಮ್ ಬೇಕು. ಹಾಗಾದ್ರೆ ಎ ಅಂತಕ್ಕಂಥ ವ್ಯಕ್ತಿ ಒಬ್ಬ ಆ ಒಂದು ಕೆಲಸವನ್ನ ಎಷ್ಟು ದಿನ ಮಾಡ್ತಾರೆ ಅಂತ ಕೇಳಿದಾರೆ. ಸೊ ಈ ರೀತಿಯಾಗಿ ಒಬ್ಬ ವ್ಯಕ್ತಿ ಕೆಲಸವನ್ನು ಕೊಟ್ಟಿರಂದ್ರೆ ಕಂಡುಹಿಡಿ ಅಂದಿರಂದ್ರೆ ಸೂತ್ರ ಯಾವ್ದು ಬರ್ತದಪ್ಪ ಅಂದ್ರೆ ಅಗದಿ ಸಿಂಪಲ್ ಆಗಿ ನೆನಪಿಟ್ಕೋಬೇಕು. ಯಾವ್ದಪ್ಪ ಸೂತ್ರ ಅಂದ್ರೆ A into B divided by A minus B ಆಗಿರ್ತದ. ಸೊ ಓಕೆ, ನೆನಪಿಟ್ಕೋಬೇಕಾಗಿದ್ದೇನ, A into B divided by A minus B ಪ್ಯಾಟರ್ನ್ ಚೇಂಜ್ ಆಗಿದೆ. ಸೊ A ಅಂದ್ರೆ ಎಷ್ಟ್ರಿ 20, B ಅಂದ್ರೆ ಎಷ್ಟ್ರಿ 25, ಸಾರಿ B ಅಂದ್ರೆ ಎಷ್ಟ್ರಿ 25, ನಡು ಚಿಹ್ನೆ ಯಾವ್ದೈತಿ, ಗುಣಾಕಾರ ಐತಿ. ಸೊ 25 20 ಹೋದ್ರೆ ಎಷ್ಟ, 5 ಉಳಿತು. ನೆಕ್ಸ್ಟ್ ಮಾಡ್ಬೇಕಾಗಿದ್ದಿಷ್ಟ ಫರ್ದರ್ ಸಿಂಪ್ಲಿಫಿಕೇಶನ್, 5 ಒಂದ್ಲೆ 5 ಐದ್ಲೆ, ಸೊ 25ಲೆ ಎಷ್ಟ 100 ಆಗಿರ್ತದ. ಎಷ್ಟು ದಿನ ಟೈಮ್ ಬೇಕ್ರಿ, 100 ದಿನ ಟೈಮ್ ಬೇಕು. ಸೊ ನಾವು ಕ್ವಶನ್ ಒಳಗ ಏನ್ ಕೊಟ್ಟಿದ್ರು, ಎ ಮತ್ತು ಬಿ ಇಬ್ಬರು ಸೇರಿ ಒಂದ್ ಕೆಲಸವನ್ನ ಎಷ್ಟನಾಗ ಮಾಡ್ತಾರ್ರಿ, 20 ದಿನ. ಬಿ ಅಂತಕ್ಕಂಥ ವ್ಯಕ್ತಿ ಒಂದ್ ಕೆಲಸವನ್ನ ಎಷ್ಟನಾಗ ಮಾಡ್ತಾನ್ರಿ, 25 ದಿನ. ಸೊ ಹಾಗಾದ್ರೆ ಎ ಅಂತಕ್ಕಂಥ ವ್ಯಕ್ತಿ ಆ ಕೆಲಸವನ್ನ ಎಷ್ಟದಾಗ ಮಾಡ್ತಾರ ಅಂತ ಕೇಳಿದರು. ಸೊ ಇವಾಗ ಸೂತ್ರ ಏನ್ ಬರ್ತದಂದ್ರ, ಅಲೋನ್ ಕೊಟ್ಟಾಗ ಕ್ವಶನ್ ಒಳಗ ಲಾಸ್ಟಕ್ ಏನಾದ್ರು ಅಲೋನ್ ಕೊಟ್ಟಿರಂದ್ರ, ಏನ್ ಕೊಟ್ಟಿರಂದ್ರ ಅಲೋನ್ ಅಂದ್ರೆ ಏನ್ರಿ, ಒಬ್ಬನೇ. ಅಲೋನ್ ಅಂದ್ರೆ ಏನ, ಒಬ್ಬನೇ. ಕ್ವಶನ್ ಒಳಗ ಲಾಸ್ಟಕ್ ಟುಗೆದರ್ ಬಂದಿತ್ತು. ಏನ್ ಬಂದಿತ್ತಂದ್ರ ಟುಗೆದರ್ ಬಂದಿತ್ತಂದ್ರ ಫಾರ್ಮುಲಾ ಏನ್ ಬರ್ತದ ಅಂದ್ರ A into B divided by A plus B. ಸೊ ಕ್ವಶನ್ ಒಳಗ ಲಾಸ್ಟಿಕ್ ಏನಾದ್ರು ಅಲೋನ್ ಬಂದಿತ್ತಂದ್ರ ಈ ಸೂತ್ರ ಬರ್ತದ. ಇದನ್ನ ಒಂದೆಲ್ಲರೂ ಸ್ಕ್ರೀನ್ ಶಾಟ್ ತಗೋರಿ. ಏನ್ ಬಂದಿತ್ತಂದ್ರ ಕ್ವಶನ್ ಒಳಗ ಲಾಸ್ಟಿಕ್ ಟುಗೆದರ್ ಬಂದಿತ್ತಂದ್ರ A into B divided by A plus B. ಕ್ವಶನ್ ಒಳಗ ಲಾಸ್ಟಿಕ್ ಅಲೋನ್ ಬಂದಿತ್ತಂದ್ರ ಏನ್ ಮಾಡ್ಬೇಕು, A into B divided by A minus B. ಇದು ಒಂದು ಸ್ಕ್ರೀನ್ ಶಾಟ್ ತಗೊಂಡ ಸಪರೇಟ್ ಫೋಲ್ಡರ್ ಮಾಡಿ ಟೈಮ್ ಅಂಡ್ ವರ್ಕ್ ರಿವಿಷನ್ ಮಾಡ್ತಿರ್ಬೇಕಾರ ಈ ಫಾರ್ಮುಲಾ ಹೆಲ್ಪ್ ಆಗ್ತದ. ಸೊ ಇಲ್ಲಿ 20 ಮೈನಸ್ 25 ಮೈನಸ್ 5 ಅಂತ ಬರಿಬಾರ್ದು. ಸೊ ಜಸ್ಟ್ ವ್ಯತ್ಯಾಸ, ಡಿಫ್ರೆನ್ಸ್ ಅಷ್ಟ, ಯಾವುದೇ ಚಿಹ್ನೆಗಳನ್ನ ಇನ್ಕ್ಲೂಡ್ ಮಾಡಬಾರ್ದು. ಸೊ ಆನ್ಸರ್ ಎಷ್ಟಾಗಿರ್ತದ, 100. ಆನ್ಸರ್ ಎಷ್ಟಾಗಿರ್ತದ್ರಿ, 100. ನೆಕ್ಸ್ಟ್ ಓಕೆ, ನೆಕ್ಸ್ಟ್ ಕ್ವಶನ್ ನಾನು ನೋಡ್ಬೋದು. ಏನದಪ್ಪ ಕ್ವಶನ್ ಒಳಗ, ಎಕ್ಸ್ ಅಂಡ್ ವೈ ಟುಗೆದರ್ ಕ್ಯಾನ್ ಡೂ ಅ ಪೀಸ್ ಆಫ್ ವರ್ಕ್ ಇನ್ 10 days. ಎಕ್ಸ್ ಮತ್ತು ವೈ ಇಬ್ಬರು ಸೇರಿ ಒಂದು ಕೆಲಸವನ್ನ 10 ದಿನಗಳಲ್ಲಿ ಸಂಪೂರ್ಣಗೊಳಿಸುತ್ತಾರೆ. ವೈ ಅಂಡ್ ಜೆಡ್ ಕ್ಯಾನ್ ಕಂಪ್ಲೀಟ್ ದಿ ಸೇಮ್ ವರ್ಕ್ ಇನ್ 12 days. ವೈ ಮತ್ತು ಜೆಡ್ ಇಬ್ಬರು ಸೇರಿ ಒಂದು ಕೆಲಸವನ್ನ ಎಷ್ಟು ದಿನ ಮುಗಿಸ್ತಾರೆ, 12 ದಿನಗಳಲ್ಲಿ ಸಂಪೂರ್ಣಗೊಳಿಸುತ್ತಾರೆ. ಅದೇ ರೀತಿಯಾಗಿ ಜೆಡ್ ಅಂಡ್ ಎಕ್ಸ್ ಕ್ಯಾನ್ ಕಂಪ್ಲೀಟ್ ದಟ್ ವರ್ಕ್ ಇನ್ 15 days. ಜೆಡ್ ಮತ್ತು ಎಕ್ಸ್ ಇಬ್ಬರು ಸೇರಿ ಒಂದು ಕೆಲಸವನ್ನ 15 ದಿನಗಳಲ್ಲಿ ಸಂಪೂರ್ಣಗೊಳಿಸುತ್ತಾರೆ. ದೆನ್ ಎಕ್ಸ್ ಅಲೋನ್ ಹೌ ಮೆನಿ ಡೇಸ್ ವಿಲ್ ಹಿ ಕಂಪ್ಲೀಟ್ ದಿ ವರ್ಕ್. ಸೊ ಕ್ವಶನ್ ನೋಡ್ರಿ ಏನದ. ಸೊ ಮೊದಲು ಬೇಸಿಕ್ ಸ್ವಲ್ಪ ನೋಡ್ರಿ, ಎಕ್ಸ್ ಪ್ಲಸ್ ವೈ, ವೈ ಪ್ಲಸ್ ಜೆಡ್, ನೆಕ್ಸ್ಟ್ ಏನದ
ಜೆಡ್ ಪ್ಲಸ್ ಎಕ್ಸ್. ಎಕ್ಸ್ ಮತ್ತು ವಾಯ್ ಮತ್ತು ಜೆಡ್ ಮತ್ತು ಎಕ್ಸ್ ಇಬ್ರು ಜನ ಸೇರಿ ಒಂದು ಕೆಲಸ 10 ದಿನದಾಗ ಮಾಡ್ತಾರ. ಇವ್ರ 12 ದಿನದಾಗ ಮುಗಿಸ್ತಾರ. ಇವರ 15 ದಿನದಾಗ ಕೆಲಸ ಕಂಪ್ಲೀಟ್ ಮಾಡ್ತಾರ. ಯಾರ್ಯಾರ್ರಿ? ಎಕ್ಸ್ ಮತ್ತು ವಾಯ್ ಒಂದು ಕೆಲಸವನ್ನ 10 ದಿನಗಳಲ್ಲಿ ಸಂಪೂರ್ಣಗೊಳಿಸುತ್ತಾರೆ. ವಾಯ್ ಮತ್ತು ಜೆಡ್ ಒಂದು ಕೆಲಸವನ್ನ 12 ದಿನಗಳಲ್ಲಿ ಸಂಪೂರ್ಣಗೊಳಿಸುತ್ತಾರೆ. ಜೆಡ್ ಮತ್ತು ಎಕ್ಸ್ ಇಬ್ಬರೂ ಸೇರಿ ಒಂದು ಕೆಲಸವನ್ನ 15 ದಿನಗಳಲ್ಲಿ ಸಂಪೂರ್ಣಗೊಳಿಸಿದ್ರೆ ಆ ಒಂದು ಕೆಲಸವನ್ನ ಎಕ್ಸ್ ಒಬ್ಬ ಎಷ್ಟು ದಿನದಾಗ ಮಾಡ್ತಾನು ಅಂತ ಕೇಳಿದರು. ಸೊ ಯಾವ ಕೆಲಸ ಅಂತ ನಮಗೆ ಗೊತ್ತಿಲ್ಲ. ಸೊ ಯಾವ ಕೆಲಸ ಅಂತ ಗೊತ್ತಾಗಬೇಕಾಗಿತ್ತು ನಾವೇನ್ ಮಾಡಬೇಕು? LCM ಫೈಂಡ್ ಔಟ್ ಮಾಡಬೇಕು. ಸೊ LCM ಫೈಂಡ್ ಔಟ್ ಮಾಡ್ರೆ ನಮಗೇನು ಸಿಗ್ತದೆ? ಟೋಟಲ್ ವರ್ಕ್ ಸಿಗ್ತದ. ಯಾವ ಕೆಲಸ ಅಂತ ಗೊತ್ತಾಗ್ತದ. ಸೊ ಟೋಟಲ್ ವರ್ಕ್ ಎಷ್ಟಾಗಿರ್ತದಪ್ಪ ಇದ್ರದ್ದು? 10, 12, 10, 15 LCM ತೆಗಿಬೇಕು. 10, 12, 15. ಸೊ ಯಾವ ಮಗ್ಗಿ ತಗೋಣ? 2 ಮಗ್ಗಿ ತಗೋಣ. 2 5 2 6 2 ಮಗ್ಗಿ ಒಳಗೆ 15 ಇಲ್ಲ. ನೆಕ್ಸ್ಟ್ ಯಾವ ಮಗ್ಗಿ? 5 ಮಗ್ಗಿ. 5 1 5 ಮಗ್ಗಿ ಒಳಗೆ 6 ಇಲ್ಲ, ಹಂಗೆ ಬರೀರಿ. 5 3 ನೆಕ್ಸ್ಟ್ ಯಾವ ಮಗ್ಗಿ? 3 ಮಗ್ಗಿ. 3 2 3 1. ಸೊ 5 3 15 15 2 30 32 ಎಷ್ಟ್ರಿ? 60. 32 ಎಷ್ಟ್ರಿ? 60. LCM ಎಷ್ಟಾಯ್ತು? 60. ಸೊ ನಾವು ಇದನ್ನ ನಮಗ ಮಲ್ಟಿಪ್ಲಿಕೇಶನ್ ಅನುಕೂಲ ಆಗ್ಲೈತಿ. ಇದನ್ನ ಏನ್ ಮಾಡ್ತೀನಿ? ಇದಕ್ಕಿಂತ ನೆಕ್ಸ್ಟ್ ನಂಬರ್ ತಗೋತೀನಿ. 62 ಎಷ್ಟ್ರಿ? 120. 62 ಎಷ್ಟ್ರಿ? 120. ಅದ್ರ ಮುಂದಿನ ಸಂಖ್ಯೆ ತಗೋದನು. ಸೊ ಟೋಟಲ್ ವರ್ಕ್ ಎಷ್ಟ್ರಿ? 120. ಎಷ್ಟ್ರಿ? 120. 10 ಎಷ್ಟ್ಲಿ ರೀ? 10 12 12 ಎಷ್ಟ್ಲಿ ರೀ? 12 10 15 ಎಷ್ಟ್ಲಿ ರೀ? 8. 15 ಎಷ್ಟ್ಲಿ? 8. ಸೊ ಇದೇನ ನಾವೀಗ ಕಂಡುಹಿಡಿದಿದ್ದ ಎಫಿಷಿಯನ್ಸಿ ಅಥವಾ ಒಂದು ದಿನದ ಕೆಲಸ. ಎಫಿಷಿಯನ್ಸಿ ಅಥವಾ ಏನ್ರಿ? ಒಂದು ದಿನದ ಕೆಲಸ. ಈಗ ನೆಕ್ಸ್ಟ್ ಏನ್ ಮಾಡ್ಬೇಕಪ್ಪ ನಾವೀಗ? ಸೊ ನಮ್ಗೇನ್ ಸಿಕ್ಕೈತಿ ನೋಡ್ರಿ. 2x plus y plus z is equal to ಎಷ್ಟ್ರಿ? 30. is equal to ಎಷ್ಟ್ರಿ? 30. ಈ ಸ್ಟೆಪ್ ನಾ ಇಲ್ಲಿಂದ ಬರ್ದಿದ್ದು ನೋಡ್ರಿ. ಇಲ್ಲಿ ಎಷ್ಟು ಅದಾವ್ರಿ? 2x ಅದಾವು, 2y ಅದಾವು, 2z ಅದಾವು. ಸೊ 2x plus 2 of x plus y plus z. ಸೊ ಇದ ಕ್ಯಾನ್ಸಲ್ ಆಯ್ತು. ಎಷ್ಟು ಬಂತ್ರಿ? 15 ಬಂತು. ಎಷ್ಟು ಬಂತ್ರಿ? 15 ಬಂತು. ಸೊ ಇವಾಗ ನೆಕ್ಸ್ಟ್ ಸ್ಟೆಪ್ ನಾವೇನ್ ಮಾಡ್ತಲ್ಲ ಅದು ಇಂಪಾರ್ಟೆಂಟ್ ಆಗಿರ್ತದ. ನಾ ಇಲ್ಲಿ ಏನ್ ಮಾಡತ್ತಂದ್ರೆ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಎಕ್ಸ್ಪ್ಲೈನ್ ಮಾಡತ್ತನು. ಲೆಕ್ಕ ಕಾನ್ಸೆಪ್ಟ್ ಜೊತೆಗೆ ನಿಮ್ಗೆ ತಿಳಿಬೇಕಾದ. ಯಾವಾಗ ಬೇಕಾದಾಗ ನೀವು ನೆಕ್ಸ್ಟ್ ಲೆಕ್ಕ ಬಿಡ್ಸಕ್ ಹೋದ್ರೆ ಈ ಕಾನ್ಸೆಪ್ಟ್ ನಿಮ್ಗೆ ಮುಂದೆ ಬಂದಿರ್ಬೇಕು. ಓಕೆ, ಏನ್ ಮಾಡ್ತೀವಿ? ಇಲ್ಲಿ ಎಕ್ಸ್ ಅದ, ಇಲ್ಲಿ ಎಕ್ಸ್ ಅದ. ಸೊ ಇಲ್ಲಿ ವಾಯ್ ಅದ, ಇಲ್ಲಿ ವಾಯ್ ಅದ. ಸೊ ಎಕ್ಸ್ ವಾಯ್ ಅಂದ್ರೆ ಎಷ್ಟೈತ್ರಿ? 12 ಐತಿ. ಎಕ್ಸ್ ವಾಯ್ ಅಂದ್ರೆ ಎಷ್ಟೈತಿ? 12 ಐತಿ. ಎಕ್ಸ್ ವಾಯ್ ಅಂದ್ರೆ ಎಷ್ಟೈತಿ? 12 ಐತಿ. ಸೊ ಎಕ್ಸ್ ಪ್ಲಸ್ ವೈ ಪ್ಲಸ್ ಜೆಡ್ ಅಂದ್ರೆ ಎಷ್ಟೈತಿ? 15 ಐತಿ. ಸೊ 12ಕ್ಕೆ ಎಷ್ಟು ಕೂಡಿಸ್ರೆ 15 ಆಗ್ತದ? 3 ಕೂಡಿಸ್ರೆ ಅಂದ್ರೆ ಜೆಡ್ ನ ಬೆಲೆ ಎಷ್ಟ್ರಿ? 3 ಆಯ್ತು. ಜೆಡ್ ನ ಬೆಲೆ ಎಷ್ಟಾಯ್ತು? 3 ಆಯ್ತು. ಸೊ ಅದೇ ರೀತಿಯಾಗಿ ಇಲ್ಲಿ ಏನೈತಿ? ವೈ ಪ್ಲಸ್ ಜೆಡ್ ಅದ. ಏನದ ರೀ? ವೈ ಪ್ಲಸ್ ಜೆಡ್ ಅದ. ಸೊ ವೈ ಪ್ಲಸ್ ಜೆಡ್ ಅಂದ್ರ ಸೊ ನಿಮ್ಗೆಲ್ಲ ಗುರ್ತೈತಿ. ವೈ ಪ್ಲಸ್ ಜೆಡ್ ಅಂದ್ರೆ ಎಷ್ಟ್ರಿ? 10 ಅದ. ಸೊ ವೈ ಪ್ಲಸ್ ಜೆಡ್ ಅಂದ್ರೆ ಎಷ್ಟ್ರಿ? 10. ಸೊ 15 ಆಗ್ಬೇಕಾರೆ ಎಷ್ಟು ಕೂಡಿಸ್ಬೇಕ್ರಿ? 5 ಕೂಡಿಸ್ಬೇಕು. ಸೊ ಎಕ್ಸ್ ನ ಬೆಲೆ ಎಷ್ಟ? 5. ಎಕ್ಸ್ ನ ಎಫಿಷಿಯನ್ಸಿ ಎಷ್ಟ್ರಿ? 5. ಎಕ್ಸ್ ನ ಎಫಿಷಿಯನ್ಸಿ ಎಷ್ಟ? 5. ನಾ ಇನ್ನೊಮ್ಮೆ ಹೇಳ್ತೀನಿ ನೋಡ್ರಿ, ಎಕ್ಸ್ಪ್ಲೇನ್ ಮಾಡ್ತೀನಿ. ಎಕ್ಸ್ ಪ್ಲಸ್ ವೈ ಪ್ಲಸ್ ಜೆಡ್ ಅಂದ್ರೆ ಎಷ್ಟೈತಿ? 15. ಎಕ್ಸ್ ಪ್ಲಸ್ ವೈ ಪ್ಲಸ್ ಜೆಡ್ ಅಂದ್ರೆ ಎಷ್ಟದ? 15 ಅದ. ಸೊ ಇಲ್ಲಿ ನಮಗೇನು ಗುರ್ತದೆ? ಎಕ್ಸ್ ವೈ ಅಂದ್ರೆ ಎಷ್ಟು ಕೊಟ್ಟಿದಾರ್ರಿ? ಎಕ್ಸ್ ವೈ ಅಂದ್ರೆ ಎಷ್ಟದ? 12 ಅದ. ಎಕ್ಸ್ ವೈ ಅಂದ್ರೆ ಎಷ್ಟದ ರೀ? 12. ಆದ್ರೆ ನೀವು 3 ಕೂಡಿಸಿದ್ರೆ ಎಷ್ಟಾಗಬೇಕು? 15 ಆಗಬೇಕು. ಅಂದ್ರೆ ನಮ್ಗೆ ಇಲ್ಲಿ ಒಂದು ಸಂಖ್ಯೆ ಕೂಡಿಸಿದ್ರೆ ಜೆಡ್ ನ ಬೆಲೆ ಸಿಗ್ತದೆ. ಸೊ 12ಕ್ಕೆ ಎಷ್ಟು ಕೂಡಿಸಿದ್ರೆ 15 ಆಗ್ತದೆ? 3 ಕೂಡಿಸಿದ್ರೆ ಆಗ್ತದೆ. ಆ ಬೆಲೆ ಯಾವ್ದಾಗಿತ್ತು? ಜಡ್ದಾಗಿತ್ತು. ಆ ಬೆಲೆ ಏನಾಗಿತ್ತು ರೀ? ಜಡ್ದಾಗಿತ್ತು. ಅದೇ ರೀತಿಯಾಗಿ ನಾವೇನ್ ಮಾಡಿದ್ವಿ? ಎಕ್ಸ್ ಮತ್ತು ಎಕ್ಸ್ ನ ಬೆಲೆ ಎಷ್ಟ್ರಿ? 15 ಅದ. ಸೊ ಟೋಟಲ್ ವರ್ಕ್ ಎಷ್ಟದ ರೀ? 120. ಈ ಎಲ್ಲಾ ಕೆಲಸವನ್ನ ಯಾರು ಮಾಡ್ಬೇಕಾಗೈತಿ? ಎಕ್ಸ್ ಮಾಡ್ಬೇಕಾಗೈತಿ. ಸೊ ಎಕ್ಸ್ ಇಂದ ಭಾಗಿಸ್ಬೇಕು. 5 2 10, 2 ಉಳಿತು. 5 4 20. ಎಷ್ಟು ದಿನ ಟೈಮ್ ಬೇಕ್ರಿ? 24 ದಿನ ಟೈಮ್ ಬೇಕು. ಒನ್ಸ್ ಅಗೈನ್ ಐ ಕ್ಯಾನ್ ರಿಪೀಟ್ ದಿ ಎಕ್ಸ್ಪ್ಲನೇಷನ್. ಎಸ್, ಓಕೆ, ನೋಡಿ ಇಲ್ಲಿ. ಸೊ ಎಕ್ಸ್ ಮತ್ತು ವೈ ಇಬ್ಬರೂ ಸೇರಿ ಒಂದು ಕೆಲಸವನ್ನ 10 ದಿನದಾಗ ಮಾಡ್ತಾರ. ವೈ ಪ್ಲಸ್ ಜೆಡ್ ಇಬ್ಬರು ಸೇರಿ ಒಂದು ಕೆಲಸ 12 ದಿನದಾಗ ಮಾಡ್ತಾರ. ಜೆಡ್ ಪ್ಲಸ್ ಎಕ್ಸ್ ಇಬ್ಬರು ಸೇರಿ ಒಂದು ಕೆಲಸ 15 ದಿನದಾಗ ಮಾಡ್ತಾರ. ಸೊ ನಮಗೇನು ಬೇಕಾಗೈತಿ? ಇವರೆಲ್ಲರೂ ಸೇರಿ ಇಷ್ಟು ದಿನದಾಗ ಮಾಡ್ತಾರ. ಆದರೆ ಈ ಕೆಲಸ
ಎಕ್ಸ್ ಒಬ್ಬವಂಗ ಹಚ್ಚಿರ ಅವಂಗೆ ಎಷ್ಟು ದಿನ ಟೈಮ್ ಬೇಕಂತ ಕ್ವಶನ್ ಕೇಳಿದಾರೆ. ಸೊ 10 12 15 ಯಾವ ಕೆಲಸ ಅಂತ ಗೊತ್ತಿಲ್ಲ. ಸೊ LCM ಕಂಡು ಹಿಡಿದು 120 ಬಂತು. ಟೋಟಲ್ ವರ್ಕ್ ಎಷ್ಟಾಯ್ತು ರೀ 120. ನೆಕ್ಸ್ಟ್ ನಾವಿಲ್ಲಿ ಏನು ಮಾಡತ್ತೀವಿ ಎಫಿಷಿಯನ್ಸಿ ಅಥವಾ ಒಂದು ದಿನದ ಕೆಲಸ ಕಂಡು ಹಿಡಿಯತ್ತಿದ್ದೀವಿ. ಸೊ 10 ಎಷ್ಟಲೆ 10 12 12 10 15 8 120. ಇವೆಲ್ಲನೂ ಕೂಡಿಸ್ರೆ ಎಷ್ಟಾಯ್ತು ರೀ 30. ಒಂದು ದಿನಕ್ಕೆ ಇವರೆಲ್ಲರೂ ಸೇರಿ ಎಷ್ಟು ಕೆಲಸ ಮಾಡ್ತಾರೆ 30 ಕೆಲಸ ಮಾಡ್ತಾರೆ, 30 ಯೂನಿಟ್ ಕೆಲಸ ಮಾಡ್ತಾರೆ, 30 ಚೇರ್ ತೆಗೆದಿಡ್ಬೋದು. ಸೊ ಓಕೆ ನೆಕ್ಸ್ಟ್ ಇಲ್ಲಿ ಎಷ್ಟಿದಾವ್ರಿ 2x 2y 2z. ಸೊ ಇದನ್ನ ನಾವೇನು ಮಾಡಿದ್ವಿ 2x + y + z. ಸೊ ಈ 30 ಕ್ಯಾನ್ಸಲ್ ಆಯಿತು, ಆಳಿಸಿದ್ವಿ. ಎಷ್ಟು ಬಂತು 15 ಬಂತು. ಅಂದರೆ x + y + z ನ ಬೆಲೆ ಎಷ್ಟೈತ್ರಿ 15. ಸೊ ನಮ್ಗೆ ಇಲ್ಲಿ ಏನು ಕೊಟ್ಟರು x + y ಅಂದರೆ ಎಷ್ಟು ರೀ 12, y + z ಅಂದರೆ ಎಷ್ಟು ರೀ 10, z + x ಅಂದರೆ ಎಷ್ಟು ರೀ 15. ಸೊ x + y ಅಂದರೆ ಎಷ್ಟೈತಿ 12 ಐತಿ. ಸೊ ಇದು 15 ಆಗ್ಬೇಕಾದ್ರೆ 12ಕ್ಕೆ ಎಷ್ಟು ಕೂಡಿಸ್ಬೇಕು 3 ಕೂಡಿಸ್ಬೇಕು. ಅಂದರೆ z ನ ಬೆಲೆ ಎಷ್ಟಾಯಿತು 3 ಆಯಿತು. ಅದೇ ರೀತಿಯಾಗಿ x ನ ಬೆಲೆ ಕಂಡು ಹಿಡಿದು ನೆಕ್ಸ್ಟ್ ಇಲ್ಲಿ y + z ಅಂದರೆ ಎಷ್ಟೈತಿ ರೀ 12 ಐತಿ. ಸೊ ನಮ್ಗೆ ಇವು x + y + z ಆದರೆ ಎಷ್ಟು ಆಗ್ಬೇಕು ರೀ 15 ಆಗಬೇಕು. ಸೊ y + z ಅಂದರೆ ಎಷ್ಟೈತಿ 10 ಐತಿ. ಎಷ್ಟೈತಿ 10 ಐತಿ. 10ಕ್ಕೆ ಎಷ್ಟು ಕೂಡಿಸ್ರೆ 15 ಆಗ್ತೈತಿ 5 ಕೂಡಿಸ್ರೆ. ಸೊ ಇದು x ನ ಬೆಲೆ ಆಗಿರ್ತದೆ. ಇದೇನಾಗಿರ್ತದೆ x ನ ಬೆಲೆ. x ಎಫಿಷಿಯನ್ಸಿ ಎಷ್ಟದ ರೀ 5. x ನ ಎಫಿಷಿಯನ್ಸಿ ಎಷ್ಟದ 5. ಅಂದರೆ 120 ಯೂನಿಟ್ ಕೆಲಸ ಮಾಡ್ಬೇಕಾದ್ರೆ ಇವು ಒಂದು ದಿನಕ್ಕೆ 5 ಯೂನಿಟ್ ಕೆಲಸ ಮಾಡ್ತಾನು. ಸೊ ಇದು 120 / 5 ಮಾಡ್ರೆ ಎಷ್ಟು ಬಂದ್ರಿ 24. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ ಏನದಪ್ಪ ಕ್ವಶನ್. ಕ್ಲಿಯರ್ ಆಗಿ ಕ್ವಶನ್ ಓದ್ರಿ ಫಸ್ಟ್. A and B can complete a task in 12 days. A and B can complete a task in 12 days. A ಮತ್ತು B ಇಬ್ಬರು ಒಂದು ಕೆಲಸವನ್ನ 12 ದಿನಗಳಲ್ಲಿ ಸಂಪೂರ್ಣಗೊಳಿಸುತ್ತಾರೆ. B and C can complete the task in 16 days. B ಮತ್ತು C ಒಂದು ಕೆಲಸವನ್ನ 16 ದಿನಗಳಲ್ಲಿ ಸಂಪೂರ್ಣಗೊಳಿಸುತ್ತಾರೆ. A and C can complete the task in 24 days. In how many days will they work together complete the task? ಹಾಗಾದ್ರೆ ಅವರೆಲ್ಲರೂ ಸೇರಿ ಆ ಒಂದು ಕೆಲಸವನ್ನ ಎಷ್ಟು ದಿನಗಳಲ್ಲಿ ಸಂಪೂರ್ಣಗೊಳಿಸುತ್ತಾರೆ ಅಂತ ಕೇಳಿದಾರೆ. ಸೊ ನೋಡ್ರಿ A + B ಒಂದು ಕೆಲಸವನ್ನ 12 ದಿನದಲ್ಲಿ ಸಂಪೂರ್ಣಗೊಳಿಸುತ್ತಾರೆ. ನೆಕ್ಸ್ಟ್ ಯಾರ್ರಿ B + C ಒಂದು ಕೆಲಸವನ್ನ 16 ದಿನದಲ್ಲಿ ಸಂಪೂರ್ಣಗೊಳಿಸುತ್ತಾರೆ. ನೆಕ್ಸ್ಟ್ ಯಾರು C + A. ನೆಕ್ಸ್ಟ್ ಯಾರು ಬರ್ತಾರ್ರಿ C + A ಒಂದು ಕೆಲಸವನ್ನ ಎಷ್ಟು ದಿನದಲ್ಲಿ ಸಂಪೂರ್ಣಗೊಳಿಸುತ್ತಾರೆ 24 ದಿನಗಳಲ್ಲಿ ಸಂಪೂರ್ಣಗೊಳಿಸುತ್ತಾರೆ. ಹಾಗಾದ್ರೆ A + B + C ಎಲ್ಲರೂ ಸೇರಿ ಒಂದು ಕೆಲಸವನ್ನ ಎಷ್ಟು ದಿನದಾಗ ಮುಗಿಸ್ತಾರೋ ಅಂತ ಕೇಳಿದಾರೆ. ಸೊ ಸಿಂಪಲ್ ಆಗಿ ಯಾವ ಕೆಲಸ ಅಂತ ಗೊತ್ತಿಲ್ಲ, ಕೆಲಸ ಯಾವ್ದಂತ ಗೊತ್ತಿಲ್ಲ ಅಂದ್ರೆ ನಾವೇನ್ ಮಾಡ್ಬೇಕು LCM ತೆಗಿಬೇಕು. LCM ತೆಗೆದ್ರೆ ನಮ್ದೇನ್ ಸಿಗ್ತದ ಟೋಟಲ್ ವರ್ಕ್. ಏನ್ ಸಿಗ್ತದ್ರಿ ಟೋಟಲ್ ವರ್ಕ್. ಸೊ ನಿಮ್ಗೆಲ್ಲ ಗುರ್ತದ 12 16 24 ಯಾವ ಮಗ್ಗಿ ತಗೊಂಡು 2 ಮಗ್ಗಿ ತಗೊಂಡು 2 6 2 8 2 12. ನೆಕ್ಸ್ಟ್ ಯಾವ ಮಗ್ಗಿ 2 ಮಗ್ಗಿ 2 3 2 4 2 6. ನೆಕ್ಸ್ಟ್ 3 ಮಗ್ಗಿ 3 1 3 ಮಗ್ಗಿಯಾಗ 4 ಇಲ್ಲ 3 2. ನೆಕ್ಸ್ಟ್ ಯಾವ ಮಗ್ಗಿ 2 ಮಗ್ಗಿ. ಸೊ 2 2 2 1 2 2 4 4 3 12 12 24 24 2 ಎಷ್ಟು ರೀ 48. 24 2 ಎಷ್ಟು ರೀ 48. ಸೊ 48 ಅನ್ನೋದೇನ್ರಿ ಟೋಟಲ್ ವರ್ಕ್ ಆಗಿದೆ. 48 ಅನ್ನೋದೇನಾಗಿದೆ ಟೋಟಲ್ ವರ್ಕ್. ಸೊ ಎಷ್ಟು ಚೇರ್ಗಳದಾವ್ರಿ 48 ಚೇರ್ಗಳನ್ನ ತೆಗೆದಿಡಬೇಕಾಗಿದೆ. ಸೊ ನೆಕ್ಸ್ಟ್ 12 ಎಷ್ಟೇ 48 ನೋಡ್ರಿ 12 1 12 12 24 12 3 36 12 48 16 1 16 16 32 16 3 48 24 2 48 4 3 ಎಷ್ಟು ರೀ 7 + 2 ಎಷ್ಟು ರೀ 9. ಅಂದ್ರೆ ಟೋಟಲ್ ವರ್ಕ್ ಎಷ್ಟಿದೆ 48 ಬಾಗ್ಲೆ ಎಷ್ಟು ಮಾಡ್ಬೇಕ್ರಿ 9 ಮಾಡಬೇಕು. ಸೊ ಆನ್ಸರ್ ಬರ್ತದ 9 9 9 2 18 9 3 27 9 4 30. ಸೊ ನೆಕ್ಸ್ಟ್ ಇಲ್ಲೂ ಕೂಡ ಸೇಮ್ ಬರ್ತದೆ. ಯಾವ ರೀತಿ ಬರ್ತದಪ್ಪ ಅಂದ್ರೆ A + B B + C C + A ಅಂದ್ರೆ ಏನಾಗ್ತದೆ 2A + B + C = ಎಷ್ಟಾಗ್ತದೆ ರೀ 9 ಆಗ್ತದೆ. ಸೊ ಇದನ್ನ ಸಿಂಪ್ಲಿಫಿಕೇಶನ್ ಮಾಡಿ ಬಂದಂತ ಆನ್ಸರ್ನ ಕಟ್ತಾ ಹೊಡೆದ್ರೆ ಆನ್ಸರ್ ಬರ್ತದೆ. ಆನ್ಸರ್ ಪಾಯಿಂಟ್ ಒಳಗೆ ಬರ್ತದೆ.
ಸೊ ನೀವು ಅದನ್ನ ಬಿಡಿಸಿ ಆನ್ಸರ್ನ ಕಮೆಂಟ್ ಒಳಗೆ ತಿಳಿಸ್ಬೋದು. ನೆಕ್ಸ್ಟ್ ಕ್ವಶನ್ ನೋಡೋಣ. ಸೊ ಇದು 48ರಲ್ಲಿ ನಿಮಗೆ ಏನಾದ್ರು ಬಿಡ್ಸಕ್ ಬರ್ಲಿಕ್ಕಂದ್ರೆ ನೆಕ್ಸ್ಟ್ ಹತ್ರ ಮಲ್ಟಿಪಲ್ ತಗೋರಿ. 48 ಎರಡ್ಲೆ ಮಾಡ್ರಿ, 8 ಎರಡ್ಲೆ 16, 1 ಉಳಿತು, 4 ಎರಡ್ಲೆ 8, 9 96 ಆಗ್ತೈತಿ. 96 ಡಿವೈಡೆಡ್ ಬೈ 9 ಮಾಡ್ರಿ. ಸೊ 9 ಒಂದ್ಲೆ. ಸೊ ನೆಕ್ಸ್ಟ್ ಇಲ್ಲಿ ಒಂದು 0 ತಗೋರಿ, ಅವಾಗ ಇಲ್ಲಿ ಒಂದು 0 ಬರ್ತದ. 96 54 ಈ ರೀತಿ ಬರ್ತದೆ. 10.67 ಅದು ಸಮಥಿಂಗ್ ಬರ್ತದೆ ಆನ್ಸರ್. ನೆಕ್ಸ್ಟ್ ಕ್ವಶನ್ ನೋಡ್ಬೋದು. A and B together can complete A and B together take 6 days to complete a piece of work. A ಮತ್ತು B ಇಬ್ಬರು ಸೇರಿ ಒಂದು ಕೆಲಸವನ್ನ 6 ದಿನಗಳಲ್ಲಿ ಕಂಪ್ಲೀಟ್ ಮಾಡ್ತಾರೆ. ನೆಕ್ಸ್ಟ್ ಬಿ ಆ್ಯಂಡ್ ಸಿ, ಬಿ ಪ್ಲಸ್ ಸಿ ಎಷ್ಟು ದಿನ ಬೇಕ್ರಿ? 15 ದಿನ ಬೇಕು. ನೆಕ್ಸ್ಟ್ ಎ ಪ್ಲಸ್ ಬಿ ಪ್ಲಸ್ ಸಿ 3 ಜನ ಸೇರಿ ಎಷ್ಟು ದಿನ ಬಿಡಿಸ್ತಾರೆ? 5 ದಿನ ಬೇಕು. ಹಾಗಾದ್ರೆ ಎ ಮತ್ತು ಸಿ ಎಷ್ಟು ದಿನದಾಗ ಕೆಲಸವನ್ನ ಸಂಪೂರ್ಣಗೊಳಿಸ್ತಾನೆ ಅಂತ ಕೇಳಿದ. ಸೊ ಸಿಂಪಲ್ ಕ್ವಶನ್. ಎ ಮತ್ತು ಬಿ ಒಂದು ಕೆಲಸ ಮುಗಿಸ್ಬೇಕಾದ್ರೆ ಅವ್ರಿಗೆ ಎಷ್ಟು ದಿನ ಸಮಯ ಬೇಕ್ರಿ? 6 ದಿನ ಬೇಕು. ಅದೇ ರೀತಿಯಾಗಿ ಬಿ ಮತ್ತು ಸಿ ಒಂದು ಕೆಲಸವನ್ನ ಮುಗಿಸ್ಬೇಕಾದ್ರೆ ಅವ್ರಿಗೆ ಎಷ್ಟು ದಿನ ಟೈಮ್ ಬೇಕ್ರಿ? 15 ದಿನ ಬೇಕು. ಎಷ್ಟು ಬೇಕ್ರಿ? 15 ದಿನ ಬೇಕು. ಅದೇ ರೀತಿಯಾಗಿ ಎ ಬಿ ಸಿ 3 ಜನ ಸೇರಿ ಕೆಲಸ ಮಾಡ್ರೆ ಎಷ್ಟು ದಿನ ಮುಗಿಸ್ತಾರೆ? 5 ದಿನ ಮುಗಿಸ್ತಾರೋ. ಹಾಗಾದ್ರೆ ಎ ಮತ್ತು ಸಿ ಇಬ್ಬರ ಕೆಲಸ ಮಾಡ್ಬೇಕಾರೆ ಎಷ್ಟು ದಿನ ಟೈಮ್ ಬೇಕು? ಸೊ ಸಿಂಪಲ್ ಆಗಿ ಯಾವ ಕೆಲಸ ಅಂತ ಗೊತ್ತಿಲ್ಲ. ಸೊ ಯಾವ ಕೆಲಸ ಅಂತ ನಮಗೆ ಗೊತ್ತಾಗಬೇಕಾಗಿತ್ತು, ನಾವೇನು ಮಾಡಬೇಕು? LCM ಫೈಂಡ್ ಔಟ್ ಮಾಡಬೇಕು. ಸೊ LCM ಎಷ್ಟು ಬರ್ತದ? 30. 6 5 30, 15 2 30, 5 6 30. ಸೊ 5 6 ಎಷ್ಟು ರೀ? 30. ಎಲ್ಲ ಕೂಡಿಸ್ರೆ ಎಷ್ಟಾಯ್ತು ರೀ? 13. ಎಲ್ಲ ಕೂಡಿಸ್ರೆ ಎಷ್ಟಾಯ್ತು? 13. ಸೊ ನಮಗೇನು ಕೊಡ್ತದೆ ಇಲ್ಲಿ? ಎ ಪ್ಲಸ್ ಬಿ ಪ್ಲಸ್ ಸಿ ಇಸ್ ಈಕ್ವಲ್ ಟು ಎಷ್ಟು ಅದ ರೀ? 6. ಎ ಪ್ಲಸ್ ಬಿ ಪ್ಲಸ್ ಸಿ ಇಸ್ ಈಕ್ವಲ್ ಟು ಎಷ್ಟು ಅದ ರೀ? ಒಂದು ದಿನದ ಕೆಲಸ ಅಥವಾ ಎಫಿಷಿಯನ್ಸಿ ಎಷ್ಟದ? 6 ಅದ. ಸೊ ಬಿ ಪ್ಲಸ್ ಸಿ ಅಂದರೆ ಎಷ್ಟು ಅದ ರೀ? 2. ಬಿ ಪ್ಲಸ್ ಸಿ ಅಂದರೆ ಎಷ್ಟು ಅದ ರೀ? 2. ಬಿ ಪ್ಲಸ್ ಸಿ ಅಂದರೆ ಎಷ್ಟು ರೀ? 2. ಬಿ ಪ್ಲಸ್ ಸಿ ಅಂದರೆ ಎಷ್ಟು ಅದ ರೀ? 2. ಅಂದರೆ ಎಗೆ ಎಷ್ಟು ತುಂಬಬೇಕು ನಾವಿಲ್ಲಿ? 4 ತುಂಬಬೇಕು. 6 ಆಗ್ಬೇಕಾದ್ರೆ ಎನ ವ್ಯಾಲ್ಯೂ ಎಷ್ಟು ರೀ? 4. ಅದೇ ರೀತಿಯಾಗಿ ಎ ಪ್ಲಸ್ ಬಿ ಎಷ್ಟದ ನೋಡ್ರಿ? ಎ ಪ್ಲಸ್ ಬಿ ಪ್ಲಸ್ ಸಿ ಅದ. ಸೊ ಎ ಪ್ಲಸ್ ಬಿ ಎಷ್ಟದ ರೀ? 5 ಅದ. ಎ ಪ್ಲಸ್ ಬಿ ಎಷ್ಟದ? 5 ಅದ ರೀ. ಇದು 5 ಇದ್ದಿದ್ದು 6 ಆಗ್ಬೇಕಾದ್ರೆ ಸಿಗೆ ಎಷ್ಟು ತುಂಬಬೇಕ್ರಿ? 1. ಸೊ ಎ ಅಂದ್ರೆ 4, ಸಿ ಅಂದ್ರೆ ಎಷ್ಟು ರೀ? 1. ಇವ್ರಿಬ್ರು ಎಫಿಷಿಯನ್ಸಿ ಎಷ್ಟು? 5. ಟೋಟಲ್ ವರ್ಕ್ ಎಷ್ಟದ ರೀ? 30 ಬಾಗ್ಲೆ ಎಷ್ಟು ಮಾಡಬೇಕು? 5 ಮಾಡಬೇಕು. 5 ಒಂದ್ಲೆ 5 6. ಸೊ ಆನ್ಸರ್ ಏನಾಗಿರ್ತದ? 6 ಆಗಿರ್ತದ. ಇನ್ನೊಂದ್ಸಲ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡ್ರಿ, ಭಾಳ ಈಸಿ ಅದ ಸ್ಟೆಪ್ಪು. ನಾ ಫಸ್ಟ್ ಏನು ಮಾಡೀನಿ? ಕೊಟ್ಟಿದ್ದು ಎ ಮತ್ತು ಬಿ ಇಬ್ಬರು ಸೇರಿ ಒಂದು ಕೆಲಸವನ್ನ ಎಷ್ಟು ದಿನ ಮುಗಿಸ್ತಾರೆ? 6 ದಿನದಲ್ಲಿ. ಬಿ ಮತ್ತು ಸಿ ಇಬ್ಬರು ಸೇರಿ ಒಂದು ಕೆಲಸವನ್ನ ಎಷ್ಟು ದಿನ ಮುಗಿಸ್ತಾರೆ? 15 ದಿನ. ಅದೇ ರೀತಿಯಾಗಿ ಎ ಬಿ ಸಿ 3 ಜನ ಸೇರಿ ಒಂದು ಕೆಲಸವನ್ನ ಎಷ್ಟು ದಿನ ಮಾಡ್ತಾರೆ? 5 ದಿನದಾಗ ಮುಗಿಸ್ತಾರೆ. ಹಾಗಾದ್ರೆ ಎ ಮತ್ತು ಸಿ ಆ ಒಂದು ಕೆಲಸವನ್ನ ಮುಗಿಸ್ಬೇಕಾದ್ರೆ ಎಷ್ಟು ದಿನ ಟೈಮ್ ತಗೋತೈತಿ? ಎ ಮತ್ತು ಸಿ ಇಬ್ಬರ ಜನ ಕೆಲಸ ಮಾಡ್ರಿ. ಸೊ ಯಾವ ಕೆಲಸ ಅಂತ ಗೊತ್ತಿಲ್ಲ. ಸೊ ಯಾವ ಕೆಲಸ ಅಂತ ಗೊತ್ತಾಗ್ಬೇಕಾದ್ರೆ ನಾವೇನು ಮಾಡಬೇಕು? LCM ಫೈಂಡ್ ಔಟ್ ಮಾಡಬೇಕು. LCM ಎಷ್ಟು ಬಂದ್ರೆ? 30. ಸೊ 6 ಎಷ್ಟಲೇ ರೀ? 6 5 15 2 5 6 ಇದೇನಾಗಿರ್ತದ? ಎಫಿಷಿಯನ್ಸಿ ಆಗಿರ್ತದ. ಇದೇನಾಗಿರ್ತದ ರೀ? ಎಫಿಷಿಯನ್ಸಿ ಆಗಿರ್ತದ. ನೆಕ್ಸ್ಟ್ ಎ ಪ್ಲಸ್ ಬಿ ಪ್ಲಸ್ ಸಿ ಇಸ್ ಈಕ್ವಲ್ ಟು ಎಷ್ಟು ಬಂದದ ರೀ? 6 ಇಲ್ಲಿ ಕೊಟ್ಟಿದ್ದಾರೆ. ಸೊ ಬಿ ಪ್ಲಸ್ ಸಿ ವ್ಯಾಲ್ಯೂ ಎಷ್ಟದ ರೀ? 2. ಅಂದ್ರೆ ಇದು 6 ಆಗ್ಬೇಕಾದ್ರೆ 2ಕ್ಕೆ ಎಷ್ಟು ಕೂಡಿಸ್ಬೇಕ್ರಿ? 4 ಕೂಡಿಸ್ಬೇಕು. ಅಂದ್ರೆ ಏನ ಬೆಲೆ ಎಷ್ಟು ರೀ? 4. ಎ ಪ್ಲಸ್ ಬಿ ಪ್ಲಸ್ ಸಿ ಎಷ್ಟದ ರೀ? 6 ಅದ. ಎ ಮತ್ತು ಬಿ ನ ಬೆಲೆ ಎಷ್ಟದ ರೀ? 5. ಅಂದ್ರೆ 5ಕ್ಕೆ ಎಷ್ಟು ಕೂಡಿಸ್ರ 6 ಆಗ್ತದ? 1 ಕೂಡಿಸ್ರ. ಸೊ ಸಿದ ಎಷ್ಟಾತ್ರಿ? 1 ಆಯ್ತು. ಎದ ಎಷ್ಟಾಯ್ತು? 4 ಆಯ್ತು. ಇಬ್ರು ಸೇರಿ ಒಂದ್ ದಿನಕ್ಕೆ ಎಷ್ಟು ಕೆಲಸ ಮಾಡ್ತಾರೆ? 5 ಯೂನಿಟ್ ಅಷ್ಟು ಕೆಲಸ ಮಾಡ್ತಾರೋ. ಹಾಗಾದ್ರೆ ನಮ್ದು ಟೋಟಲ್ ಯೂನಿಟ್ ಎಷ್ಟದ ರೀ? 30 ಯೂನಿಟ್ ಅದ. 30 ಯೂನಿಟ್ ಅದ ಕೆಲಸ ಮಾಡ್ಬೇಕ್ರಿ ಅವ್ರಿಗೆ ಎಷ್ಟು ಟೈಮ್ ಬೇಕ್ರಿ? 6 ದಿನ ಟೈಮ್ ಬೇಕು. ನೆಕ್ಸ್ಟ್ ಕ್ವಶನ್ ನೋಡಿ ಏನದಪ್ಪ? ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್, ಡೆಲ್ಲಿ ಪೊಲೀಸ್ ಒಳಗೆ ಕೇಳ್ತಕ್ಕಂಥ ಕ್ವಶನ್ ಆಗಿದೆ. ಸೊ ನೋಡಿ, P and Q can finish a work individually in 30 days, 45 days respectively. P start the work and alone for 5 days
then Q joins him. They work together for 6 days, after which P leaves the part of the work left the point. So ಏನದ ಕ್ವಶನ್, P ಮತ್ತು Q ಇಬ್ಬರು ಜನ ಅದಾರ್ರಿ, P ಮತ್ತು Q ಅಂತಕ್ಕಂಥ ವ್ಯಕ್ತಿಗಳು. P ಒಂದು ಕೆಲಸವನ್ನ ಏನು ಮಾಡ್ತಾನ್ರಿ 30 ದಿನದ ಕಂಪ್ಲೀಟ್ ಮಾಡ್ತಾನೆ. Q ಒಂದು ಕೆಲಸವನ್ನ ಎಷ್ಟು ದಿನದಾಗ ಮಾಡ್ತಾನ್ರಿ 45 ದಿನದಾಗ ಕಂಪ್ಲೀಟ್ ಮಾಡ್ತಾನೆ. ಎಷ್ಟು ದಿನದಾಗ ರೀ 45 ದಿನದಾಗ. ಆದರೆ ಯಾವ ಕೆಲಸ ಅಂತ ಗೊತ್ತಿಲ್ಲ. ಸೊ ಕೆಲಸ ಗುರ್ತಾಗಬೇಕಾಗಿತ್ತು, ಟೋಟಲ್ ವರ್ಕ್ ಗುರ್ತಾಗಬೇಕಾದ್ರೆ ಏನು ಮಾಡಬೇಕು, LCM ಫೈಂಡ್ ಔಟ್ ಮಾಡಬೇಕು. LCM ಎಷ್ಟು ಬರ್ತದೆ ರೀ 90. ಸೊ 33 45 2 45 2. ಸೊ ಇಷ್ಟಂತೂ ನಿಮಗೆಲ್ಲ ಕ್ಲಿಯರಾಗಿ ಗುರ್ತಾಗಿದೆ. ಸೊ ಟೋಟಲ್ ವರ್ಕ್ ಎಷ್ಟದ ರೀ 90 ಯೂನಿಟ್. ಎಷ್ಟದ 90 ಯೂನಿಟ್ ಅದ. ಟೋಟಲ್ ಕೆಲಸ ಎಷ್ಟದ ರೀ 90 ಯೂನಿಟ್ ಅದ. ಟೋಟಲ್ ಕೆಲಸ ಎಷ್ಟದ 90 ಯೂನಿಟ್. ನೆಕ್ಸ್ಟ್ ಏನು ಕೊಟ್ಟ ರೆಸ್ಪೆಕ್ಟ್ಲಿ, P ಸ್ಟಾರ್ಟ್ ದಿ ವರ್ಕ್. P ಸ್ಟಾರ್ಟ್ಸ್ ದ ವರ್ಕ್ ಫಾರ್ ಅಲೋನ್ ಫಾರ್ 5 days. ಸೊ ಇದು 90 ಯೂನಿಟ್ ಕೆಲಸ ಐತ್ರಿ. ಇಲ್ಲಿಂದ ಇಲ್ಲಿ ತನ ಇಲ್ಲಿಗೆ ಬಂದ್ರೆ ಕೆಲಸ ಮುಗಿತೈತಿ. ಸೊ P ಅಂತಕ್ಕಂಥ ವ್ಯಕ್ತಿ ಮೊದಲ ಕೆಲಸವನ್ನ ಅಲೋನ್ ಆಗಿ ಸ್ಟಾರ್ಟ್ ಮಾಡಿದಾನ. ವರ್ಕ್ ಸ್ಟಾರ್ಟ್ ಅಲೋನ್ ಫಾರ್ 5 days. ಅಂದ್ರೆ ಎಷ್ಟು ದಿನ ಮಾಡಿದನ್ರಿ 5 days. P ಒಬ್ನ ಮಾಡಿದನ್. ಏನು ಮಾಡಿದನ್ರಿ P ಒಬ್ನ ಮಾಡಿದನ್. ಎಷ್ಟು ದಿನ ರೀ 5 ದಿನ. ಅಂದ್ರೆ ಒಂದು ದಿನಕ್ಕೆ ಎಷ್ಟು ಯೂನಿಟ್ ಕೆಲಸ ಮಾಡ್ತಾನ್ರಿ 3 ಯೂನಿಟ್. ಅಂದ್ರೆ P ಎಷ್ಟು ಯೂನಿಟ್ ಕೆಲಸ ಮಾಡಿದನ್ರಿ 15 ಯೂನಿಟ್ ಅಂತಕ್ಕಂಥದನ್ನ P ಒಬ್ಬ ಮಾಡಿದನ್. ಒಂದು ಎಫಿಷಿಯನ್ಸಿ ಎಷ್ಟದ ರೀ 3. ಎಷ್ಟದ 3. ಅಂದ್ರೆ ಎಷ್ಟು ಐತ್ರಿ ಇದು, P 5 ದಿನ ಒಬ್ಬ ಕೆಲಸ ಮಾಡ್ರಿ ಎಷ್ಟು ಯೂನಿಟ್ ಕಂಪ್ಲೀಟ್ ಆತ್ರಿ 15 ಯೂನಿಟ್ ಕಂಪ್ಲೀಟ್ ಆಯ್ತು. ನೆಕ್ಸ್ಟ್ ಏನು ಮಾಡ್ತಾನೆ ಇವಂಗೆ ಹೆಲ್ಪ್ಗೆ ಯಾರು ಬರ್ತಾರ್ರಿ Q ಬರ್ತಾನು. ಯಾರು ಬರ್ತಾರ್ರಿ Q ಬರ್ತಾನು. Q ಬಂದ ನಂತರ ದೆನ್ Q ಜಾಯಿನ್ಸ್. ಏನು ಮಾಡ್ತಾನ್ರಿ Q ಬಂದು ಆ ಕೆಲಸಕ್ಕೆ ಸೇರ್ತಾನು. ಎಷ್ಟು ದಿನ Q ಜಾಯಿನ್ಸ್, ದೇ ವರ್ಕ್ ಟುಗೆದರ್. ದೇ ವರ್ಕ್ ಟುಗೆದರ್ ಅಂದ್ರೆ ಏನ್ರಿ ಇಬ್ಬರು ಸೇರಿ ಕೆಲಸ ಮಾಡ್ತಾರೋ. ಎಷ್ಟು ದಿನ ರೀ 6 ದಿನ. ಸೊ ಇವ್ರಿಬ್ರು ಸೇರಿ ಒಂದು ದಿನಕ್ಕೆ ಎಷ್ಟು 5 ಯೂನಿಟ್ ಕಂಪ್ಲೀಟ್ ಮಾಡ್ತಾರೋ. ಸೊ ಹಿಂಗೆ ಎಷ್ಟು ದಿನ ಮಾಡ್ಯಾರಿ 6 ದಿನ ಮಾಡಿದಾರೆ ಅಂದ್ರೆ ಎಷ್ಟಾತ್ರಿ 30 ಯೂನಿಟ್ ಆಯ್ತು. ಎಷ್ಟಾಯ್ತು ರೀ 30 ಯೂನಿಟ್. ಸೊ ಇಬ್ಬರು ಸೇರಿ ಎಷ್ಟು ಯೂನಿಟ್ ಕಂಪ್ಲೀಟ್ ಮಾಡಿದಾರೆ ಈಗ 45 ಯೂನಿಟ್ ಕಂಪ್ಲೀಟ್ ಮಾಡಿದಾರೆ. ಎಷ್ಟು ಮಾಡಿದಾರೆ ರೀ 45 ಯೂನಿಟ್ ಕೆಲಸವನ್ನ ಕಂಪ್ಲೀಟ್ ಮಾಡಿದರು. ಎಷ್ಟು ಯೂನಿಟ್ ಮಾಡಿದಾರೆ ರೀ 45. ಸೊ ನಮ್ದು ಟೋಟಲ್ ಎಷ್ಟದ ರೀ 90 ಅದ. ಎಷ್ಟದ 90. ಇದ್ರೊಳಗೆ ಎಷ್ಟು ಕಂಪ್ಲೀಟ್ ಮಾಡಿದಾರೆ ರೀ 45 ಯೂನಿಟನ್ನ ಕಂಪ್ಲೀಟ್ ಮಾಡಿದಾರೆ. ಕೆಲಸ ಎಷ್ಟೈತಿ ಟೋಟಲ್ 90 ಐತಿ. ಇದ್ರೊಳಗೆ ಎಷ್ಟು ಕಂಪ್ಲೀಟ್ ಮಾಡಿದಂಗೆ ಐತ್ರಿ 45. P ಒಬ್ಬವ 15 ಯೂನಿಟ್ ಮಾಡಿದ್ದ. P ಮತ್ತು Q ಇಬ್ರು ಕೂಡಿ 30 ಯೂನಿಟ್ ಮಾಡ್ರು. ಸೊ ಇಬ್ರು ಸೇರಿ 45 ಯೂನಿಟ್ ಕೆಲಸ ಮುಗಿಸಿದರು. ಎದ್ರೊಳಗಿಂದ ರೀ 90 ಯೂನಿಟ್ ಒಳಗಿಂದ. ಸೊ 90 ಯೂನಿಟ್ ಒಳಗಿಂದ 45 ಯೂನಿಟ್ ಕೆಲಸ ಮುಗಿಸಿದಾರೆ. 90 ಯೂನಿಟ್ ಒಳಗಿಂದ ಎಷ್ಟು ಯೂನಿಟ್ ಕೆಲಸ ಮುಗಿಸಿದಾರೆ ರೀ 45 ಯೂನಿಟ್ ಕೆಲಸ ಮಾಡಿದರು. ಸೊ ನೆಕ್ಸ್ಟ್ ಆಫ್ಟರ್ ವಿಚ್ P ಲೀವ್ಸ್. ಇಷ್ಟು ಕೆಲಸ ಆದ ಕೂಡಲೇ P ಬಿಟ್ಟು ಹೋದ. ದ ಪಾರ್ಟ್ ಆಫ್ ದ ವರ್ಕ್ ಲೆಫ್ಟ್. ಹಾಗಿದ್ರೆ ಇನ್ನೂ ಕೆಲಸ ಎಷ್ಟು ಉಳಿದೈತಿ ಕೇಳಿದಾರೆ. 45 ಒಂದ್ಲೆ 45 2 ಅಂದ್ರೆ ಇನ್ನೂ ಎಷ್ಟು ಕೆಲಸ ಉಳ್ದರಿ ಅರ್ಧ ಕೆಲಸ ಉಳ್ದದ. ಎಷ್ಟು ಕೆಲಸ ಉಳ್ದದ ಅರ್ಧ ಕೆಲಸ ಉಳ್ದದ. ಅರ್ಧ ಕೆಲಸ ಅಂದ್ರೆ ಯಾವ್ದ್ರಿ ಆಪ್ಷನ್ ಸಿ ಆಗಿರ್ತದ. ಯಾವ್ದಾಗಿರ್ತದ್ರಿ ಆಪ್ಷನ್ ಸಿ. ಒನ್ಸ್ ಅಗೇನ್ ಐ ಕ್ಯಾನ್ ರಿಪೀಟ್ ದಿ ಎಕ್ಸ್ಪ್ಲನೇಷನ್, ಪ್ಲೀಸ್ ಲಿಸನ್ ಟು ಮಿ ಹಿಯರ್. P ಮತ್ತು Q. P ಒಂದು ಕೆಲಸವನ್ನ 30 ದಿನದಲ್ಲಿ ಮುಗಿಸ್ತಾನು. Q ಒಂದು ಕೆಲಸ 45 ದಿನದಲ್ಲಿ ಮುಗಿಸ್ತಾನು. ಯಾವ ಕೆಲಸ ಅಂತ ಗೊತ್ತಿಲ್ಲ. ಸೊ ಟೋಟಲ್ ವರ್ಕ್ನ ಕಂಡುಹಿಡಿಬೇಕಾದ್ರೆ ಏನು ಮಾಡಬೇಕು, LCM ಫೈಂಡ್ ಔಟ್ ಮಾಡಬೇಕು. ಸೊ LCM ಎಷ್ಟು ಬಂತ್ರಿ 90. LCM ಎಷ್ಟು ಬಂತ್ರಿ 90. ಟೋಟಲ್ ಎಷ್ಟು ಯೂನಿಟ್ ಕೆಲಸ ಅದ 90 ಯೂನಿಟ್ ಕೆಲಸ ಅದ. ಸೊ 90 ಯೂನಿಟ್ ಕೆಲಸ ಮುಗಿಸ್ಬೇಕಾದ್ರೆ ಇವ್ ಒಂದು ದಿನಕ್ಕೆ ಎಷ್ಟು ಕೆಲಸ ಮಾಡ್ತಾನ್ರಿ 3 ಯೂನಿಟ್. ಇವ್ ಎಷ್ಟು ಕೆಲಸ ಮಾಡ್ತಾನೋ 2 ಯೂನಿಟ್. ಇಬ್ಬರು ಸೇರಿ ಒಂದು ದಿನಕ್ಕೆ ಎಷ್ಟು ಕೆಲಸ ಮಾಡ್ತಾರೆ 5 ಯೂನಿಟ್ ಕೆಲಸ ಮಾಡ್ತಾರೆ. ಸೊ ಅದ್ರೊಳಗೆ P ಏನು ಮಾಡಿದ ಅಂದ್ರೆ ಸ್ಟಾರ್ಟಿಂಗ್ 5 ದಿನ ಒಬ್ಬನ ಕೆಲಸ ಮಾಡಿದಾನೆ. ಅಲೋನ್ ಆಗಿ ಒಬ್ಬ ಕೆಲಸ ಮಾಡಿದನು. ಅಂದ್ರೆ 5 ದಿನ ಕೆಲಸ ಮಾಡಿದನು. ದಿನ ಎಷ್ಟು ಯೂನಿಟ್ ಕೆಲಸ ಮಾಡ್ತಾನೆ ರೀ 3 ಯೂನಿಟ್. 5 ದಿನಕ್ಕೆ ಎಷ್ಟಾಯ್ತು 15 ಯೂನಿಟ್ ಆಯಿತು. ನೆಕ್ಸ್ಟ್ ಇದಾದ ಕೂಡಲೇ ಯಾರು ಬಂದು ಜಾಯಿನ್ ಆಗ್ತಾರೋ Q ಬಂದು ಜಾಯಿನ್ ಆಗ್ತಾನೋ. ಇವ್ರು ಇಬ್ಬರು ಸೇರಿ ಎಷ್ಟು ದಿನ ಕೆಲಸ ಮಾಡ್ತಾರೆ 6 ದಿನ. ಇವ್ರು ಇಬ್ಬರು ಸೇರಿ ಒಂದು ದಿನಕ್ಕೆ ಎಷ್ಟು ರೀ 5 ಯೂನಿಟ್. ಅಂದ್ರೆ 6 ದಿನಕ್ಕೆ ಎಷ್ಟು ರೀ 30 ಯೂನಿಟ್ ಕೆಲಸ ಮಾಡ್ತಾರೆ. ಸೊ ಎರಡು ಕೂಡಿಸಿ ಎಷ್ಟಾಯ್ತು ರೀ 45 ಯೂನಿಟ್ ಕೆಲಸ ಮಾಡಿದರು. ಇಬ್ಬರು ಸೇರಿ ಏನು ಮಾಡಿದಾರೆ 45 ಯೂನಿಟ್ ಕೆಲಸ ಮಾಡಿದರು. 45 ಯೂನಿಟ್ ಕೆಲಸ ಆದ ಕೂಡಲೇ ಅವಾಗ P ಬಿಟ್ಟು ಹೋಗ್ತಾನು. ಸೊ ಕೆಲಸ ಉಳಿತು. ಸೊ ಕೆಲಸ ಎಷ್ಟು ಮುಗಿದೈತ್ರಿ 90 ಯೂನಿಟ್ ಟೋಟಲ್ ಕೆಲಸ ಇತ್ತು. ಅದ್ರೊಳಗೆ ಎಷ್ಟು ಮುಗಿಸಿದಾರೆ 45 ಮುಗಿಸಿದಾರು. ಅಂದ್ರೆ ಇನ್ನೂ ಎಷ್ಟು ಉಳಿತ್ರಿ ಅರ್ಧ ಉಳಿತು. ಅರ್ಧ ಅಂದ್ರೆ ಯಾವ್ದ್ರಿ ಆಪ್ಷನ್ ಸಿ ಕರೆಕ್ಟ್ ಆಗಿರ್ತದ. ಡೆಲ್ಲಿ ಪೊಲೀಸ್. ಯಾವ್ದ್ರಿ ಡೆಲ್ಲಿ ಪೊಲೀಸ್. SSC GD ಲೆವೆಲ್ ಎಕ್ಸಾಮ್ ಯಾವ್ಯಾವ ಕ್ವಶನ್ಗಳು ಎಲ್ಲೆಲ್ಲಿ ಬರ್ತಲ್ಲ, ಡೆಲ್ಲಿ ಪೊಲೀಸ್ ಆಗಿರ್ಬೋದು, UP ಪೊಲೀಸ್ ಆಗಿರ್ಬೋದು, ಕರ್ನಾಟಕ ಪೊಲೀಸ್ ಆಗಿರ್ಬೋದು, ಕಾನ್ಸ್ಟೇಬಲ್ ಲೆವೆಲ್ಗೆ ಯಾವ್ಯಾವ ಕ್ವಶನ್ಸ್ ಬಂದಿದ್ದೋ
ಅವೆಲ್ಲವೂ ಕವರ್ ಮಾಡಿದನು. ಶಿಫ್ಟ್ ವೈಸ್, ಟೈಪ್ಸ್ ವೈಸ್, ಶಾರ್ಟ್ ಟೈಮ್ದಾಗ ಇದೊಂದು ವಿಡಿಯೋ ಫುಲ್ ನೋಡ್ರಿ ಅಂದ್ರೆ ಯಾವುದೇ ಟೈಮ್ ಆ್ಯಂಡ್ ವರ್ಕಿಗೆ ನಿಮ್ಮ SSC GD ಎಕ್ಸಾಮ್ದಾಗ ಬಂದರೆ ಅದು ಬಿಡಬಾರ್ದು. ಆ ರೀತಿ ನಿಮ್ಗೆ ನಾ ಈ ಒಂದು ಚಾಪ್ಟರ್ದಾಗ ರೆಡಿ ಮಾಡಿಬಿಟ್ಟಿದ್ದೀನಿ. ನೆಕ್ಸ್ಟ್ ಕ್ವಶನ್ ನೋಡ್ಬೋದು. ಏನದಪ್ಪ, A and B ಕ್ಯಾನ್ ಡೂ ಅ ವರ್ಕ್ ಇನ್ 20 days and 30 days respectively. They begin the work together but A leaves after 4 days. A leaves after 4 days. Now B complete the remaining work. The total number of days needed for the completion of the work ಅಂತ ಕ್ವಶನ್ ಕೇಳಿದರು. A ಅಂತಕ್ಕಂಥ ವ್ಯಕ್ತಿ ಒಂದು ಕೆಲಸವನ್ನ ಮಾಡ್ತಿದ್ದಾನು, B ಅಂತಕ್ಕಂಥ ವ್ಯಕ್ತಿ ಒಂದು ಕೆಲಸವನ್ನ ಮಾಡ್ತಿದ್ದಾನು. ಸೊ ಇವ್ರನ್ನ ನಾವು ಬಿಡಿಸ್ಬೇಕಾಗಿದ್ದ. ಸೊ ಕ್ವಶನ್ ಒಳಗೆ ಏನು, ಆಫ್ಟರ್ ದಿ ಕಂಪ್ಲೀಷನ್ ಆಫ್ ದ ವರ್ಕ್ ಅಂತ ಕೊಟ್ಟಿದ್ದಾರೆ. ಏನು ಕೊಟ್ಟಿದ್ದಾರೆ, ಆಫ್ಟರ್ ದಿ ಕಂಪ್ಲೀಷನ್ ಆಫ್ ದ ವರ್ಕ್. ಒಂದ್ಸಲ ನೋಡ್ರಿ ಕ್ವಶನ್ನ. ಎ ಅಂತಕ್ಕಂಥ ವ್ಯಕ್ತಿ ಒಂದು ಕೆಲಸವನ್ನ 20 ದಿನದಲ್ಲಿ ಮುಗಿಸ್ತಾನೆ. ಬಿ ಅಂತಕ್ಕಂಥ ವ್ಯಕ್ತಿ ಒಂದು ಕೆಲಸವನ್ನ 30 ದಿನದಲ್ಲಿ ಏನು ಮಾಡ್ತಾನೆ, ಪೂರ್ಣಗೊಳಿಸ್ತಾನೆ. ದೇ ಬಿಗಿನ್ ದಿ ವರ್ಕ್ ಟುಗೆದರ್. ಅವರಿಬ್ಬರು ಸೇರಿ ಕೆಲಸವನ್ನ ಪ್ರಾರಂಭ ಮಾಡ್ತಿದ್ದಾರೆ. ಅವರಿಬ್ಬರು ಸೇರಿ ಕೆಲಸವನ್ನ ಏನು ಮಾಡ್ತಾರೆ, ಸ್ಟಾರ್ಟ್ ಮಾಡತ್ತರು. ಸೊ ಎ ಲೀವ್ಸ್ ಆಫ್ಟರ್ 4 days. ಎ ಅಂತಕ್ಕಂಥ ವ್ಯಕ್ತಿ ಕೆಲಸವನ್ನ ಬಿಡತನು. ಎಷ್ಟು ದಿನ ಆಗಣ ರೀ, 4 ದಿನ ಆಗಣ ಏನು ಮಾಡತ್ತನವ, ಕೆಲಸವನ್ನ ಬಿಡತನು. ನೋ ಬಿ ಕಂಪ್ಲೀಟ್ ದಿ ರಿಮೈನಿಂಗ್ ವರ್ಕ್. ದ ಟೋಟಲ್ ನಂಬರ್ ಆಫ್ ವರ್ಕ್ ಅಂತ ಕೇಳಿದರು. ಎ ಅಂತಕ್ಕಂಥ ವ್ಯಕ್ತಿ ಒಂದು ಕೆಲಸವನ್ನ ಏನು ಮಾಡತ್ತನ್ರಿ, 20 ದಿನದಾಗ ಕಂಪ್ಲೀಟ್ ಮಾಡ್ತಾನೋ. ಬಿ ಅಂತಕ್ಕಂಥ ವ್ಯಕ್ತಿ ಯಾರ್ರಿ, ಬಿ ಅಂತಕ್ಕಂಥ ವ್ಯಕ್ತಿ 30 ದಿನದಾಗ ಆ ಕೆಲಸವನ್ನ ಮುಗಿಸ್ತಿದ್ದಾನು. ಯಾವ ಕೆಲಸ ಅಂತ ಗುರುತಿಲ್ಲ. ಸೊ ಆ ಕೆಲಸ ಗುರ್ತಾಗಬೇಕಾಗಿತ್ತು. ಟೋಟಲ್ ವರ್ಕ್ ನಮಗೆ ಸಿಗಬೇಕಾಗಿತ್ತು. ಇವೆರಡರದ್ದು LCM ತೆಗಿಬೇಕು. LCM ಎಷ್ಟು ಬರ್ತೈತ್ರಿ, 60. ನೆಕ್ಸ್ಟ್ ಏನು ಮಾಡಬೇಕು, ಒಂದು ದಿನದ ಕೆಲಸ ಏನು ಮಾಡ್ಬೇಕ್ರಿ, ಒಂದು ದಿನದ ಕೆಲಸ 20 ಎಷ್ಟಲೇ ರೀ, 23ಲೇ, 30 ಎಷ್ಟಲೇ ರೀ, 60ಲೇ. ಇವರಿಬ್ಬರು ಸೇರಿ ಎಷ್ಟು ದಿನ ಕೆಲಸ ಮಾಡ್ಯಾರಿ, 4 ದಿನ ಕೆಲಸ ಮಾಡ್ಯಾರು. ಅಂದ್ರೆ ಒಂದು ದಿನಕ್ಕೆ 5 ಯೂನಿಟ್, ಎರಡು ಸೇರಿ ಎಷ್ಟ್ರಿ 5. ಒಂದು ದಿನಕ್ಕೆ ಇವರಿಬ್ಬರು ಸೇರಿ 5 ಯೂನಿಟ್ ಕೆಲಸ ಮಾಡ್ತಾರೋ. ಹಿಂಗೆ ಎಷ್ಟು ದಿನ ಕೆಲಸ ಮಾಡ್ಯಾರಿ, 4 ದಿನ ಕೆಲಸ ಮಾಡ್ಯಾರು. ಅಂದ್ರೆ 4 ದಿನದ ಕೆಲಸ ಎಷ್ಟಾಗೈತ್ರಿ, 20 ಯೂನಿಟ್ ಆಗೈತಿ. ಅಂದ್ರೆ ಟೋಟಲ್ ವರ್ಕ್ ಎಷ್ಟೈತ್ರಿ, 60. ಇಬ್ಬರು ಸೇರಿ ಇಷ್ಟು ಕೆಲಸ ಮುಗಿಸ್ಯಾರ ಅಂದ್ರೆ ಇನ್ನು ಉಳಿತು ಎಷ್ಟ್ರಿ, 40 ಯೂನಿಟ್ ಕೆಲಸ ಉಳಿತು. ಇಷ್ಟು ಕೆಲಸ ಮುಗಿದಂತಾರೆ, 20 ಯೂನಿಟ್ ಕೆಲಸ ಮುಗಿಸಿದ ನಂತರ ಏನು ಮಾಡತ್ತಾನು, ಅವಾಗ ಯಾರು ಬಿಡತ್ತಾರ್ರಿ, ಎ ಬಿಡತ್ತಾನು. ಕೆಲಸವನ್ನು ಯಾರು ಬಿಡತ್ತಾರ್ರಿ, ಎ ಬಿಡತ್ತರು. ಉಳಿದಿದ್ದ ಕೆಲಸ ಯಾರು ಮಾಡ್ಬೇಕು, ಬಿ ಮಾಡಬೇಕು. ಬಿ ಒಂದು ದಿನಕ್ಕೆ ಎಷ್ಟು ಯೂನಿಟ್ ಕೆಲಸ ಮಾಡ್ತಾನೆ ರೀ, 2 ಯೂನಿಟ್ ಕೆಲಸ. ಅಂದರೆ ಟೋಟಲ್ ಎಷ್ಟು ಉಳಿದೈತ್ರಿ, 40. 40 ಬಾಗ್ಲೆ 2 ಮಾಡ್ರೆ ಎಷ್ಟು ಬರ್ತೈತೆ, ಆನ್ಸರ 20 ಬರ್ತದೆ. ಎಷ್ಟು ಬರ್ತದೆ ರೀ, 20 ದಿನ ಬೇಕು. ಸೊ ಇನ್ನೊಂದ್ಸಲ ಹೇಳ್ತೀನಿ ನೋಡ್ರಿ. ಎ ಅಂತಕ್ಕಂಥ ವ್ಯಕ್ತಿ ಒಂದು ಕೆಲಸ 20 ದಿನದಾಗ ಮಾಡ್ತಾನೆ. ಬಿ ಅಂತಕ್ಕಂಥ ವ್ಯಕ್ತಿ ಒಂದು ಕೆಲಸ 30 ದಿನದಾಗ ಮಾಡ್ತಾನೆ. ಯಾವ ಕೆಲಸ ಅಂತ ಗೊತ್ತಿಲ್ಲ. ಸೊ ನಾವು ಟೋಟಲ್ ವರ್ಕ್ ಕಂಡುಹಿಡಿಬೇಕಾಗಿತ್ತಂದ್ರೆ 20, 30 LCM ಕಂಡುಹಿಡಿಬೇಕು. LCM ಎಷ್ಟು ಬಂತ್ರಿ, 60. ಸೊ ನೆಕ್ಸ್ಟ್ ಸ್ಟೆಪ್ ಒಳಗೆ ಏನು ಮಾಡಿದನು, ಒಂದು ದಿನದ ಕೆಲಸ ಅಥವಾ ಏನು ಮಾಡಿದ್ದೇನೆ ರೀ, ಎಫಿಷಿಯನ್ಸಿ ಕಂಡುಹಿಡಿದಿದ್ದೇನು. ಏನು ಮಾಡಿದನು, ಎಫಿಷಿಯನ್ಸಿ. ಸೊ ಎಫಿಷಿಯನ್ಸಿ ಎಷ್ಟದ ರೀ, ಎ ಅಂತಕ್ಕಂಥ ವ್ಯಕ್ತಿ 30, 20 ಎಷ್ಟಲೇ, 60 ರೀ, 23ಲೇ. ಒಂದು ದಿನಕ್ಕೆ 3 ಯೂನಿಟ್ ಕೆಲಸವನ್ನು ಕಂಪ್ಲೀಟ್ ಮಾಡ್ತಾನೆ. 20 ದಿನಕ್ಕೆ ಎಷ್ಟು ರೀ, 60 ಯೂನಿಟ್ ಕೆಲಸ ಮುಗಿಸ್ತಾನೆ. ನೆಕ್ಸ್ಟ್ 30 ಎಷ್ಟಲೇ, 32ಲೇ, 60. ಇವರಿಬ್ಬರು ಸೇರಿ ಒಂದು ದಿನಕ್ಕೆ 5 ಯೂನಿಟ್ ಕೆಲಸ ಮಾಡ್ತಾರೆ. ಇಬ್ಬರು ಸೇರಿ ಎಷ್ಟು ದಿನ ಕೆಲಸ ಮಾಡ್ಯಾರ್ರಿ, 4 ದಿನ ಕೆಲಸ ಮಾಡಿದರು. 4 ದಿನ ಕೆಲಸ ಮಾಡಿದ ಕೂಡಲೇ ಏನು ಮಾಡಿದನು, ಎ ಅಂತಕ್ಕಂಥ ವ್ಯಕ್ತಿ ಕೆಲಸ ಬಿಟ್ಟಿದನು. ಸೊ ಇಬ್ಬರು ಸೇರಿ 20 ಯೂನಿಟ್ ಕೆಲಸ ಮುಗಿಸಿದ್ರು. ಅಂದರೆ ಟೋಟಲ್ ವರ್ಕ್ ಎಷ್ಟೈತಿ, 60. 60ರೊಳಗೆ 20 ಹೋದ್ರೆ ಎಷ್ಟು ಉಳಿತ್ರಿ, 40. ಸೊ ಇವಾಗ ಎ ಕೆಲಸ ಬಿಟ್ಟಾನಂದ್ರೆ ಯಾರು ಮಾಡ್ಬೇಕ್ರಿ, ಬಿ ಮಾಡಬೇಕು. ಬಿ ಒಂದು ದಿನಕ್ಕೆ ಎಷ್ಟು ಕೆಲಸ ಮಾಡ್ತಾನೆ, 2 ಯೂನಿಟ್. ಅಂದರೆ 40 ಬಾಗ್ಲೆ 2 ಮಾಡ್ರೆ ಆನ್ಸರ್ ಎಷ್ಟು ರೀ, 20. 40 ಬಾಗ್ಲೆ 2 ಮಾಡ್ರೆ ಎಷ್ಟು ರೀ, 20. ನೆಕ್ಸ್ಟ್ ಕ್ವಶನ್ ನೋಡ್ಬೋದು. ಏನದಪ್ಪ ಕ್ವಶನ್, ಕ್ಲಿಯರಾಗಿ ಕಾಣ್ತಾ ಇದೆ. ಸೊ ಲೆಕ್ಕ ತಿಳಿದಿತ್ತು ಅಂದ್ರೆ ಹಿಂದಿನ ಲೆಕ್ಕ ಅದಕ್ಕೊಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಇಷ್ಟು ಈಜಿ SSC ಎಕ್ಸಾಮ್ ಇರ್ತದೆ. ನೀನು ಪ್ರಿಪ್ರೇಷನ್ ಮಾಡು, ನಾನು ಮಾಡ್ತೀನಿ, ಇಬ್ಬರು ಸೇರಿ ಜಾಬ್ ಹಿಡಿಯೋಣ ಅಂತ ಅವಂಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ. ನೆಕ್ಸ್ಟ್ ಕ್ವಶನ್ ಏನದ, A, B and C can do a work in 10 days, 12 days and 15 days respectively. They begin the work together but B leaves after 2 days. Now A and C complete the remaining work. The total number of days needed for the completion of the work ಅಂತ ಕೇಳಿದೆವು. ಸೊ ಏನು ಕೊಟ್ಟಿದ್ದಾರೆ ಇಲ್ಲಿ, A, B, C ಇನ್ನೊಂದು ಹೊಸ ವಿಧಾನದಿಂದ ಬಿಡಿಸೋಣ. ಸೊ ಪ್ರತಿಯೊಂದ್ರಿಗೂ ಮೆಥಡ್ ಚೇಂಜ್, ನಿಮ್ಗೆ ಯಾವ ಮೆಥಡ್ ಬೇಕು ಅದನ್ನು ಫಾಲೋ ಅಪ್ ಮಾಡ್ಕೋಬೋದು. ಎ ಅಂತಕ್ಕಂಥ ವ್ಯಕ್ತಿ ಒಂದು ಕೆಲಸವನ್ನು 10 ದಿನದಾಗ ಮಾಡ್ತಾನೆ. ಬಿ ಅಂತಕ್ಕಂಥ ವ್ಯಕ್ತಿ ಒಂದು ಕೆಲಸವನ್ನು 12 ದಿನದಾಗ ಮಾಡ್ತಾನೆ. ಸಿ ಅಂತಕ್ಕಂಥ ವ್ಯಕ್ತಿ ಒಂದು ಕೆಲಸವನ್ನು 15 ದಿನದಾಗ ಮಾಡ್ತಾನೆ. ಯಾವ ಕೆಲಸ ಅಂತ ಗೊತ್ತಿಲ್ಲ. ಸೊ ಟೋಟಲ್ ವರ್ಕನ್ನು ಕಂಡು ಹಿಡಿಬೇಕಾಗಿರ್ತದೆ. ಏನು ಮಾಡ್ಬೇಕ್ರಿ, LCM ಫೈಂಡ್ ಔಟ್ ಮಾಡಬೇಕು.
ಸೊ ಎಲ್ ಸಿ ಎಮ್ ಎಷ್ಟು ಬರ್ತದೆ ರೀ 10 12 15 ಎಷ್ಟು ಬರ್ತದೆ 60 ಬರ್ತದೆ. ಎಷ್ಟು ಬರ್ತದೆ ರೀ 60. ಎಲ್ ಸಿ ಎಮ್ ಎಷ್ಟು ರೀ 60. 10 ಎಷ್ಟಲೇ ರೀ 10 6 12 ಎಷ್ಟಲೇ ರೀ 5 15 ಎಷ್ಟಲೇ 15 4 ಎಷ್ಟಲೇ ರೀ 15 4. ಸೊ ಇವ್ರದ್ದು ಏನು ಹೇಳಿದಾರೆ ನೋಡ್ರಿ, ಬಿ ಲೀವ್ಸ್ ಆಫ್ಟರ್ 2 days. ಬಿ ಅಂತಕ್ಕಂಥ ವ್ಯಕ್ತಿ 2 ದಿನ ಆದ ಕೂಡಲೇ ಕೆಲಸ ಬಿಡಕನು. ಸೊ 2 ದಿನ ಇವ್ರು ಕೂಡ ಕೆಲಸ ಮಾಡ್ಯಾನು ಅಂದರೆ ಎಷ್ಟು 5 2 ಎಷ್ಟು 10 ಯೂನಿಟ್ ಕೆಲಸ ಮುಗಿಸಿದನು. ಎಷ್ಟು ನೋಡ್ರಿ, ಬಿ ಅಂತಕ್ಕಂಥ ವ್ಯಕ್ತಿ 2 ದಿನ ಆಗೋ ಕೂಡಲೇ ಕೆಲಸ ಬಿಡತನು. ಸೊ ಟೋಟಲ್ ವರ್ಕ್ ಎಷ್ಟು ಐತ್ರಿ 60 ವರ್ಕ್ ಐತಿ. ಸೊ ಇದ್ರ ಬಿ ಅಂತಕ್ಕಂಥ ವ್ಯಕ್ತಿ ಎಷ್ಟು ಕೆಲಸ ಮುಗಿಸ್ಯಾನ ರೀ 10 ಯೂನಿಟ್ ಕೆಲಸ ಮುಗಿಸ್ಯಾನು. ಇನ್ನು ಕೆಲಸ ಮಾಡೋರು ಯಾರು ರೀ ಬಿ ಬಿಟ್ಟಂದ್ರೆ ಎ ಮತ್ತು ಸಿ. ಇವ್ರದ್ದು ಎಫಿಷಿಯನ್ಸಿ ಎಷ್ಟೈತಿ 6 4 10. ಸೊ ಆಲ್ರೆಡಿ ಬಿ ಎಷ್ಟು ಕೆಲಸ ಮುಗಿಸ್ಯಾನ ಅಂದ್ರೆ ಇನ್ನು ಕೆಲಸ ಎಷ್ಟು ಉಳಿತ್ರಿ 50 ಉಳಿತು. ಎಷ್ಟರಿಂದ ಭಾಗಿಸ್ಬೇಕು ರೀ 10ರಿಂದ ಭಾಗಿಸ್ಬೇಕು. ಎಷ್ಟು ಉಳಿತ್ರಿ 5 ದಿನ. ಎಷ್ಟು ದಿನ 5 ದಿನ. ಇನ್ನೊಂದ್ಸಲ ಹೇಳ್ತೀನಿ ನೋಡ್ರಿ, ಎ ಬಿ ಸಿ ಅಂತಕ್ಕಂಥ ವ್ಯಕ್ತಿಗಳಿದಾರು. ಎ ಒಂದು ಕೆಲಸ 10 ದಿನ ಮುಗಿಸ್ತಾನು, ಬಿ ಒಂದು ಕೆಲಸ 12 ದಿನ ಮುಗಿಸ್ತಾನು, ಸಿ ಒಂದು ಕೆಲಸ 15 ದಿನ ಮುಗಿಸ್ತಾನು. ಯಾವ ಕೆಲಸ ಅಂತ ಗೊತ್ತಿಲ್ಲ. ಸೊ ಎಲ್ ಸಿ ಎಮ್ ಎಷ್ಟು ಬರ್ತೈತಿ 60. ಸೊ ಎಲ್ ಸಿ ಎಮ್ ಎಷ್ಟು ಬರ್ತೈತಿ ರೀ 60. ಸೊ 10 ಎಷ್ಟಲೇ ರೀ 10 6 5. ಸೊ 12 ಎಷ್ಟಲೇ 12 5 60. 15 4 ಎಷ್ಟು ರೀ 60. ಸೊ ಟೋಟಲ್ ವರ್ಕ್ ಎಷ್ಟೈತಿ 60 ಐತಿ. ಬಿ ಅಂತಕ್ಕಂಥ ವ್ಯಕ್ತಿ ಎಷ್ಟು ದಿನ ಕೆಲಸ ಮಾಡ್ಯಾನು 2 ದಿನ ಕೆಲಸ ಮಾಡ್ಯಾನು. 1 ದಿನಕ್ಕೆ ಎಷ್ಟು ರೀ 5 ಯೂನಿಟ್ ಅಂದರೆ ಎಷ್ಟು ಯೂನಿಟ್ ಕೆಲಸ ಮುಗಿಸ್ಯಾನು 10 ಯೂನಿಟ್ ಅಂದರೆ ಎಷ್ಟು ಉಳಿತು ರೀ 50 ಬಾಗ್ಲೆ ಎಷ್ಟು ರೀ 10. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ ಏನಿದೆಪ್ಪ ನೆಕ್ಸ್ಟ್ ಕ್ವಶನ್. ಸೊ ತಿಳಿತಿತ್ತು ಅಂದ್ರೆ ಲೈಕ್ ಮಾಡಿರಿ, ನಾ ಗುರ್ತಾಗ್ತದೆ. ಓಕೆ, A and B can complete the work in 18 days and 36 days respectively. They work together for 8 days. Then A leaves. How many days will B take to complete the rest of the work? A ಅಂತಕ್ಕಂಥ ವ್ಯಕ್ತಿ ಒಂದು ಕೆಲಸವನ್ನು 18 ದಿನದಾಗ ಮಾಡ್ತಾನೆ ರೀ. ಬಿ ಅಂತಕ್ಕಂಥ ವ್ಯಕ್ತಿ ಅದೇ ಕೆಲಸವನ್ನು 36 ದಿನದಾಗ ಮಾಡ್ತಾನು. ಸೊ ಯಾವ ಕೆಲಸ ಅಂತ ಗೊತ್ತಿಲ್ಲ. ಟೋಟಲ್ ವರ್ಕ್ ಕಂಡುಹಿಡಿಬೇಕಾಗೈತಿ. ಟೋಟಲ್ ವರ್ಕ್ ಎಷ್ಟು ರೀ 36. 18 2 36 36 1. ಸೊ ಇಬ್ಬರು ಸೇರಿ ಒಂದು ದಿನಕ್ಕೆ 3 ಯೂನಿಟ್ ಕೆಲಸ ಮಾಡ್ತಾರೆ. ಎಷ್ಟು ರೀ 3 ಯೂನಿಟ್ ಕೆಲಸ ಮಾಡ್ತಾರೆ. ಸೊ ಇಬ್ಬರು ಸೇರಿ ಎಷ್ಟು ದಿನ ಕೆಲಸ ಮಾಡ್ಯಾರಿ 8 ದಿನ ಕೆಲಸ ಮಾಡ್ಯಾರು. 8 3 ಎಷ್ಟು ರೀ 24. ಅಂದರೆ ಕೆಲಸ ಎಷ್ಟು ಉಳಿತ್ರಿ ಇನ್ನು 12 ಯೂನಿಟ್ ಕೆಲಸ ಉಳಿತು. ಎಷ್ಟು ಉಳಿತ್ರಿ 12 ಯೂನಿಟ್ ಕೆಲಸ ಉಳಿತು. ಆದ್ರೆ ಇದನ್ನ ಯಾರು ಮಾಡ್ಬೇಕು ಈಗ ಎ ಬಿಟ್ಟು ಹೋಗ್ತಾನು, ಯಾರು ಉಳಿದ್ರಿ ಬಿ ಉಳಿದ. ಬಿ ಒಂದು ದಿನಕ್ಕೆ ಎಷ್ಟು ಯೂನಿಟ್ ಕೆಲಸ ಮಾಡ್ತಾರೆ 1 ಯೂನಿಟ್ ಅಂದ್ರೆ 12 ಬಾಗ್ಲೆ 1 ಮಾಡ್ರೆ ಆನ್ಸರ್ ಎಷ್ಟು ಬರ್ತದೆ 12. ಎಷ್ಟು ಬರ್ತದೆ 12. ನೆಕ್ಸ್ಟ್ ಕ್ವಶನ್ ನೋಡ್ಬೋದು ಏನದ. A and B can do a work in 10 days 15 days respectively. They begin the work together, but A left the work 5 days before the completion of the work. 5 days before the completion of the work. In how many days they will to complete the completed work ಅಂತ ಕ್ವಶನ್ ಕೇಳಿದ್ರು. ಏನು ಕೇಳಿದ್ರು ನೋಡ್ರಿ, ಎ ಆ್ಯಂಡ್ ಬಿ. ಎ ಅಂತಕ್ಕಂಥ ವ್ಯಕ್ತಿ ಒಂದು ಕೆಲಸವನ್ನು 10 ದಿನದಾಗ ಮಾಡ್ತಾನು. ಬಿ ಅಂತಕ್ಕಂಥ ವ್ಯಕ್ತಿ ಒಂದು ಕೆಲಸವನ್ನು 15 ದಿನದಾಗ ಮಾಡ್ತಾನು. ಯಾವ ಕೆಲಸ ಅಂತ ಗೊತ್ತಿಲ್ಲ. ಆ ಕೆಲಸ ನಾವೇನು ಮಾಡಿದ್ವಿ ಎಲ್ ಸಿ ಎಮ್ ಕಂಡು ಹಿಡಿದ್ವಿ. ಎಲ್ ಸಿ ಎಮ್ದಾಗ ಏನು ಸಿಕ್ತು ಟೋಟಲ್ ವರ್ಕ್ ಸಿಕ್ತು 10 ಎಷ್ಟಲೇ ರೀ 10 3 15 ಎಷ್ಟಲೇ 15 2 30. ಸೊ ಇಲ್ಲಿ ನಾವೇನು ಮಾಡಬೇಕು, ಬಿಫೋರ್ ಅಂತ ಬಂದಿತ್ತಂದ್ರೆ ಏನು ಬಂದಿತ್ತಂದ್ರೆ ರೀ ಬಿಫೋರ್ ಅಂತ ಬಂದಿತ್ತಂದ್ರೆ ಪ್ಲಸ್ ಮಾಡಬೇಕು. ಬಿಫೋರ್ ಅಂತ ಬಂದಿತ್ತಂದ್ರೆ ಏನು ಮಾಡ್ಬೇಕು ರೀ ಪ್ಲಸ್ ಮಾಡಬೇಕು. ಟೋಟಲ್ ವರ್ಕ್ ಎಷ್ಟೈತಿ ರೀ 30 ಐತಿ. 5 days ಬಿಫೋರ್ ಯಾರು ಬಿಡತ್ತಾರೋ ಎ ಬಿಡತ್ತಾನು. ಅಂದರೆ ಎಷ್ಟೈತ್ರಿ ಇದು 5 3 ಎಷ್ಟು ರೀ 15. ಸೊ 2 ಕೂಡಿಸಿ ಎಷ್ಟಾತ್ರಿ 45. ಸೊ ಬಾಗ್ಲೆ 3 + 2 ಎಷ್ಟು ರೀ 5. ಎಷ್ಟು ಬರ್ತೈತಿ 5 1 5 9. ಬಿಫೋರ್ ಇತ್ತಂದ್ರೆ ಏನು ಮಾಡ್ಬೇಕು ರೀ ಪ್ಲಸ್ ಮಾಡ್ತಿದ್ವಿ. ಆಫ್ಟರ್ ಇದ್ರೆ ಏನು ಮಾಡಬೇಕು ಮೈನಸ್ ಮಾಡಬೇಕು. ನೆಕ್ಸ್ಟ್ ಕ್ವಶನ್ ನೋಡ್ರಿ ಏನದ ನೋಡ್ರಿ ಕ್ವಶನ್. A and B can do a work in 10 days 12 days respectively. They begin the work together, but A left the work 1 day before the completion of the work. In how many days will the total work be
ಕಂಪ್ಲೀಟೆಡ್. ಎ ಆ್ಯಂಡ್ ಬಿ, ಎ ಮತ್ತು ಬಿ ಒಂದು ಕೆಲಸವನ್ನು, ಎ ಒಂದು ಕೆಲಸ ಎಷ್ಟು ದಿನ ಮಾಡ್ತಾನೆ ರೀ 10 ದಿನದಾಗ ಮುಗಿಸ್ತಾನೆ. ಬಿ ಅಂತಕ್ಕಂಥ ವ್ಯಕ್ತಿ ಒಂದು ಕೆಲಸವನ್ನು ಏನು ಮಾಡ್ತಾನೆ ರೀ 12 ದಿನದಾಗ ಮುಗಿಸ್ತಾನೆ. ಸೊ ಯಾವ ಕೆಲಸ ಎಷ್ಟು ಅಂತ ಗೊತ್ತಿಲ್ಲ, ಅವಾಗ ಏನು ಮಾಡ್ಬೇಕು ನಾವು ಎಲ್ ಸಿ ಎಮ್ ತೆಗಿಬೇಕು. ಎಲ್ ಸಿ ಎಮ್ ಎಷ್ಟು ಬರ್ತದೆ ರೀ 60, 10 12 5. ಸೊ ಎಲ್ ಸಿ ಎಮ್ ಇಷ್ಟು ಬಂತು 10 60, 12 60. ಸೊ ಎಲ್ ಸಿ ಎಮ್ ಇಷ್ಟು ಬಂತು. ಸೊ ಇವಾಗ ನಾವು ಏನು ಮಾಡತ್ತನು, ಎ ಅಂತಕ್ಕಂಥ ವ್ಯಕ್ತಿ ಒಂದು ದಿನ ಬಿಫೋರ್ ದಿ ಕಂಪ್ಲೀಷನ್ ಆಫ್ ದ ವರ್ಕ್ ಅಂದ್ರೆ 6 1 ಎಷ್ಟು ರೀ 6. ಸೊ ಈಗ ಏನು ಮಾಡಬೇಕು, ಟೋಟಲ್ ವರ್ಕ್ ಎಷ್ಟದ 60 ಅದ, ಪ್ಲಸ್ ಎಷ್ಟು ಇದನ್ನು ಎ ಅಂತಕ್ಕಂಥ ವ್ಯಕ್ತಿ ಬಿಫೋರ್ ಬಂದಿದ್ದನ್ನು ಏನು ಮಾಡಬೇಕು ಪ್ಲಸ್ ಮಾಡಬೇಕು, ಬಾಗಿಲೆ 6 5 ಎಷ್ಟು ರೀ 11. ಅಂದರೆ ಎಷ್ಟಾಗ್ತದೆ 66 ಬಾಗಿಲೆ 11, 11 1 11 6. ಸೊ ಎಷ್ಟಿಂದ ಕೆಲಸ ಮುಗಿತೈತಿ 6 ದಿನದಾಗ ಕೆಲಸ ಮುಗಿತೈತಿ. ಬಿಫೋರ್ ಇತ್ತಂದ್ರೆ ಪ್ಲಸ್ ಮಾಡಬೇಕು, ಆಫ್ಟರ್ ಇದ್ರೆ ಏನು ಮಾಡ್ಬೇಕು ರೀ ಮೈನಸ್ ಮಾಡಬೇಕು. ನೆಕ್ಸ್ಟ್ ಲೆಕ್ಕ ನೋಡ್ರಿ ಏನದ, ಡಿ ಪಿ ಪೊಲೀಸ್, ಡೆಲ್ಲಿ ಪೊಲೀಸ್ ಒಳಗೆ ಕೇಳಿರ್ತಕ್ಕಂಥ ಕ್ವಶನ್. Raksha can complete a piece of work in 12 days. Easter can takes 20 days complete the work. They start working together, but Raksha leaves 4 days before the completion of the work. 4 days before the completion of the work. So before ಇದ್ರೆ ಏನು ಮಾಡ್ಬೇಕ್ರಿ ಪ್ಲಸ್ ಮಾಡಬೇಕು. ಯಾರ್ಯಾರು ರಕ್ಷಾ ಮತ್ತು ಯಾರು ಈಸ್ಟರ್. ಸೊ ರಕ್ಷಾ ಒಂದು ಕೆಲಸ 12 ದಿನದಾಗ ಮಾಡ್ತಾನೆ, ಈಸ್ಟರ್ ಒಂದು ಕೆಲಸ 20 ದಿನದಾಗ ಮಾಡ್ತಾನೆ. ಸೊ ಯಾವ ಕೆಲಸ ಅಂತ ಗೊತ್ತಿಲ್ಲ, ಎಲ್ ಸಿ ಎಮ್ ತೆಗಿಬೇಕು. 12 5 60, 23 60. ಸೊ ಯಾರು ಕೆಲಸ ಬಿಡತ್ತಾರ್ರಿ ರಕ್ಷಾ. ಎಷ್ಟು ದಿನ ರೀ 4 days. ರಕ್ಷಾ ಬಿಡತ್ತಾರ ಅಂದರೆ 5 4 ಏನ್ರಿ 20. ಇದನ್ನು ಪ್ಲಸ್ ಮಾಡಬೇಕು. ಟೋಟಲ್ ವರ್ಕ್ ಎಷ್ಟು ರೀ 60. ಬಿಫೋರ್ ಇರೋಣ ಇದನ್ನ ಪ್ಲಸ್ ಮಾಡಬೇಕು. ಸೊ ಇಬ್ಬರು ಕೂಡಿಸಿ ಎಷ್ಟು ರೀ 5 + 3 2 ಕೂಡಿಸಿ ಎಷ್ಟು ರೀ 8. ಸೊ 80 ಬಾಗಿಲೆ 8 8 ಎಷ್ಟಲೇ ರೀ 8 10. ಆಪ್ಷನ್ ಸಿ ಡೆಲ್ಲಿ ಪೊಲೀಸ್ ಕೇಳಿರ್ತಕ್ಕಂಥ ಕ್ವಶನ್. SSC ಒಳಗೂ ಕೇಳಿದ್ದಾರೆ. ಇದನ್ನು ಕೇಳಲಿಕ್ಕಂದ್ರೆ ಅಲ್ಟರ್ನೇಟಿವ್ ಡೇಸ್ ಕೇಳಿರ್ತಾರೆ. ನೆಕ್ಸ್ಟ್ ಕ್ವಶನ್ ಏನದ ನೋಡ್ರಿ, A, B, C can do a work in 10 days, 12 days, 15 days respectively. 10 days. ಸೊ ಇದು SSC ಒಳಗಿಂದ 2023 ಒಳಗಿಂದ ಕ್ವಶನ್. SSC GD 2023 ಒಳಗೆ ಸಾಕಷ್ಟು ಶಿಫ್ಟ್ ಒಳಗೆ ಕ್ವಶನ್ ಕೇಳಿರ್ತಕ್ಕಂಥ ಕ್ವಶನ್. ಹೊಸಲ ಕ್ವಶನ್ ಪೇಪರ್ ಅನಲೈಸಿಸ್ ಮಾಡಬೇಕು, ಸಾಕಷ್ಟು ಜನ ಇದೇ ಕ್ವಶನ್ ಅಂತ ಹೇಳಿದ್ದಾರೆ. ಸೊ A, B and C can do a work in 10 days, 12 days, 15 days respectively. A, B, C ಎಷ್ಟು ರೀ 10 12 15. ಸೊ ಎಲ್ ಸಿ ಎಮ್ ಕೂಡ ಎಷ್ಟು ಬರ್ತೈತಿ 60 ಬರ್ತೈತಿ. 10 6 12 5 15 4. ಎಷ್ಟು ಎಲ್ ಸಿ ಎಮ್ ಬಂತು. ಬಂದ ನಂತರ ನೆಕ್ಸ್ಟ್ ಟೋಟಲ್ ವರ್ಕ್ ಎಷ್ಟೈತಿ. ಸೊ ದೇ ವರ್ಕ್ ಟುಗೆದರ್, ದೇ ಬಿಗಿನ್ ದಿ ವರ್ಕ್ ಟುಗೆದರ್ ಆಫ್ಟರ್ 3 days. ಆಫ್ಟರ್ ಇದ್ರೆ ಏನು ಮಾಡ್ಬೇಕ್ರಿ ಮೈನಸ್ ಮಾಡಬೇಕು. ಆಫ್ಟರ್ 3 days ಸಿ ಲೆಫ್ಟ್, ಸಿ ಆಫ್ಟರ್ 3 days ಸಿ ಲೆಫ್ಟ್ ಅಂದರೆ ಇದಕ್ಕೆ ಸಿ ಮೈನಸ್ ಮಾಡಬೇಕು. ಸಿ ಏನು ಮಾಡ್ಬೇಕು ರೀ ಮೈನಸ್ ಮಾಡಬೇಕು. ಸಿ ಲೆಫ್ಟ್ ದ ವರ್ಕ್ 4 days ಬಿಫೋರ್ ಬಿ ಲೆಫ್ಟ್. ಬಿಫೋರ್ 4 days ಇದೇನು ಮಾಡಬೇಕು ಪ್ಲಸ್ ಮಾಡಬೇಕು. ಇನ್ ಹೌ ಮೆನಿ ಡೇಸ್ ವಿಲ್ ದ ಟೋಟಲ್ ವರ್ಕ್ ಕಂಪ್ಲೀಟ್. ದಿ ಟೋಟಲ್ ವರ್ಕ್ ಕಂಪ್ಲೀಟೆಡ್ ಅಂತ ಕೇಳಿದರು. ಸೊ ಬಿಫೋರ್ ಇದ್ರೆ ಪ್ಲಸ್ಸು, ಆಫ್ಟರ್ ಇದ್ರೆ ಮೈನಸ್ಸು. ಟೋಟಲ್ ವರ್ಕ್ ಎಷ್ಟೈತ್ರಿ 60. ಸೊ 4 3 ಎಷ್ಟು ರೀ 12, 5 4 ಎಷ್ಟು ರೀ 20. 20 ಮೈನಸ್ 12 ಎಷ್ಟು ಉಳಿತ್ರಿ 8 ಉಳಿತು. ಟೋಟಲ್ ವರ್ಕ್ ಎಷ್ಟಾಯಿತು 68. ಮೈನಸ್ ಮಾಡಿದ್ದನ್ನು ತಗೋದಿಲ್ಲ. ಇದನ್ನು 6 5 ಎಷ್ಟು ರೀ 11. 6 5 ಎಷ್ಟು ರೀ 11. ಆನ್ಸರ್ ಎಷ್ಟು ಬರ್ತದೆ 68 ಬಾಗಿಲೆ 11. ತಿಳಿತು. ಎಸ್ ಹೋಗಿ ಸರ್. ಓಕೆ, ಏನು ಮಾಡಿದ್ದೀನಿ ನೋಡ್ರಿ. ಎ ಅಂತಕ್ಕಂಥ ವ್ಯಕ್ತಿ ಒಂದು ಕೆಲಸ 10 ದಿನದಾಗ ಮಾಡ್ತಾನೆ. ಬಿ ಅಂತಕ್ಕಂಥ ವ್ಯಕ್ತಿ 12 ದಿನದಾಗ ಒಂದು ಕೆಲಸ ಮುಗಿಸ್ತಾನೆ. ಸಿ ಅಂತಕ್ಕಂಥ ವ್ಯಕ್ತಿ ಒಂದು ಕೆಲಸವನ್ನು 15 ದಿನದಾಗ ಮುಗಿಸ್ತಾನೆ. ಯಾವ ಕೆಲಸ ಅಂತ ಗೊತ್ತಿಲ್ಲ. ಸೊ ಆ ಕೆಲಸ ತಿಳ್ಕೊಬೇಕಾಗಿತ್ತು. ಎಲ್ ಸಿ ಎಮ್ ಫೈಂಡ್ ಔಟ್ ಮಾಡಬೇಕು. ಎಲ್ ಸಿ ಎಮ್ ಎಷ್ಟು ಬಂತ್ರಿ 60. 60 ಅನ್ನೋದು ಏನಾಗಿರ್ತದೆ ಟೋಟಲ್ ವರ್ಕ್. 60 ಅನ್ನೋದು ಏನಾಗಿರ್ತದೆ ರೀ ಟೋಟಲ್ ವರ್ಕ್. 10 ಎಷ್ಟಲೇ 10 6 12 ಎಷ್ಟಲೇ 12 5 15 ಎಷ್ಟಲೇ ರೀ 15 4. ಸೊ ಸಿ ಅಂತಕ್ಕಂಥ ವ್ಯಕ್ತಿ ಆಫ್ಟರ್ 3 days ಆಗೋಣ ಕೆಲಸವನ್ನು ಬಿಡತಾನು. ಆಫ್ಟರ್ ಇರೋದು ಇದಕ್ಕೇನು ಮಾಡಬೇಕು ಮೈನಸ್ ಮಾಡಬೇಕು. ಬಿಫೋರ್ ಇರೋದು ಇದಕ್ಕೇನು ಮಾಡಬೇಕು ಪ್ಲಸ್ ಮಾಡಬೇಕು. ಸೊ ಅದನ್ನು ಪ್ಲಸ್ ಮೈನಸ್ ಮಾಡಿದಾಗ ಎಷ್ಟು ಬಂತು 68 ಬಂತು. ಸೊ ನೆಕ್ಸ್ಟ್ ಇವೆರಡು ಅಷ್ಟನ್ನು ಕೂಡಿಸ್ಬೇಕು. ಇದು ಮೈನಸ್ ಮಾಡಿದ್ದನ್ನು ಕೂಡಿಸ್ಕೋಬಾರ್ದು. ಎಫಿಷಿಯನ್ಸಿ 6 5 ಎಷ್ಟು ರೀ 11. ಆಪ್ಷನ್ ಏನಾಗಿರ್ತದೆ ಆಪ್ಷನ್ ಎ ಆಗಿರ್ತದೆ. 68/11. 68/11 ಆಗಿರ್ತದೆ. Okay, next question ನೋಡಬಹುದು. A and B can complete a piece of work in 18 days,
12 days respectively. They work on alternative days till the work gets completed. How long would it take A and B to complete the work starting with A of the first day of the first day? ಕ್ವಶನ್ ಏನಿದೆ ನೋಡ್ರಿ, ಎ ಮತ್ತು ಬಿ ಒಂದ್ ಕೆಲಸವನ್ನ ಎಷ್ಟು ದಿನ ಮುಗಿಸ್ತಾರಪ್ಪ ಅಂದ್ರ 18 ಮತ್ತು 12. ಎ ಒಂದ್ ಕೆಲಸವನ್ನ ಎಷ್ಟು ದಿನ ಮಾಡ್ತಾನೋ 18 ದಿನದಾಗ ಮುಗಿಸ್ತಾನು. ಬಿ ಒಂದ್ ಕೆಲಸ ಎಷ್ಟು ದಿನ ಮುಗಿಸ್ತಾನ್ರಿ 12 ದಿನದಾಗ ಮುಗಿಸ್ತಾನು. ಯಾವ ಕೆಲಸ ಅಂತ ಗೊತ್ತಿಲ್ಲ. ಸೊ ಯಾವ ಕೆಲಸ ಅಂತ ಗೊತ್ತಾಗ್ಬೇಕಾಗಿತ್ತು ಏನ್ ಮಾಡ್ಬೇಕು, ನಾವು LCM ಫೈಂಡ್ ಔಟ್ ಮಾಡ್ಬೇಕು. ಸೊ LCM ಎಷ್ಟು ಗೊತ್ತ್ರಿ, 36. ಇದಕ್ಕೆ ನಾವೇನಂತೀವಿ, ಟೋಟಲ್ ವರ್ಕ್ ಅಂತೀವಿ. ಸೊ 18 ಎಷ್ಟಲೇ 36 ರೀ, 18 ಎರಡ್ಲೆ 36. ಇದಕ್ಕೆ ಏನಂತೀವಿ, ಒಂದು ದಿನದ ಕೆಲಸ ಅಥವಾ ಎಫಿಷಿಯನ್ಸಿ ಅಂತೀವಿ. ಅದೇ ರೀತಿಯಾಗಿ 12 ಎಷ್ಟಲೇ ರೀ, 12 ಮೂರ್ಲೆ, ಇದಕ್ಕೂ ಕೂಡ ನಾವೇನಂತೀವಿ, ಒಂದು ದಿನದ ಕೆಲಸ. ಸೊ ಇಲ್ಲಿ ಏನ್ ಕೊಟ್ಟಾರಂದ್ರ ಅವ್ರಿಬ್ರು ಕೆಲಸ ಒಮ್ಮೆ ಮಾಡೋದಿಲ್ಲ, ಅಲ್ಟರ್ನೇಟಿವ್ ಡೇ. ಸೊ ಮೊದಲನೇ ದಿನ ಕೆಲಸ ಯಾರು ಮಾಡ್ತಾರ್ರಿ, ಎ ಮಾಡ್ತಾನು. ನೆಕ್ಸ್ಟ್ ಡೇ ಯಾರು ಮಾಡ್ತಾರ್ರಿ, ಬಿ ಮಾಡ್ತಾನು. ಮತ್ ನೆಕ್ಸ್ಟ್ ಯಾರ್ರಿ, ಎ. ನೆಕ್ಸ್ಟ್ ಯಾರು ಮಾಡ್ತಾರು, ಬಿ. ಸೊ ಮತ್ತೆ ಯಾರು ನೆಕ್ಸ್ಟ್, ಎ ಮಾಡ್ತಾನು, ಬಿ ಮಾಡ್ತಾನು. ಸೊ ಈ ರೀತಿಯಾಗಿ ಕೆಲಸ ಹೋಗಿರ್ತೈತಿ. ಸೊ ಇದು ಟೋಟಲ್ ವರ್ಕ್ ಇತ್ತಂದ್ರೆ ಇಬ್ಬರು ಒಂದೇ ದಿನ ಕೆಲಸ ಮಾಡೋದಿಲ್ಲ. ಮೊದಲನೇ ದಿನ ಕೆಲಸ ಯಾರು ಮಾಡ್ತಾರೆ, ಎ ಮಾಡ್ತಾರೆ. ಎರಡನೇ ದಿನ ಕೆಲಸ ಯಾರು ಮಾಡ್ತಾರೆ, ಬಿ ಮಾಡ್ತಾರೆ. ಸ್ಟಾರ್ಟ್ ವಿತ್ ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ, ಸ್ಟಾರ್ಟ್ ವಿತ್ ಯಾರು ಕೊಟ್ಟಿದಾರೋ, ಎ ಅಂತ ಕೊಟ್ಟಿದ್ದಾರೆ. ಯಾರು ಕೊಟ್ಟಿದ್ದಾರೆ, ಸ್ಟಾರ್ಟಿಂಗ್ ವಿತ್ ಎ ಮೊದಲನೇ ದಿನ ಕೆಲಸ ಮಾಡ್ತಾನು. ಎರಡನೇ ದಿನ ಯಾರು ಕೆಲಸ ಮಾಡ್ತಾರೆ, ಬಿ ಮಾಡ್ತಾನು. ಸೊ ಎ ಮೊದಲನೇ ದಿನ ಒಂದ್ ದಿನಕ್ಕೆ ಎಷ್ಟು ಕೆಲಸ ಮಾಡ್ತಾನ್ರಿ, 2 ಯೂನಿಟ್ ಕೆಲಸ ಮಾಡ್ತಾನು. ಬಿ ಒಂದ್ ದಿನಕ್ಕೆ ಎಷ್ಟು ಯೂನಿಟ್ ಕೆಲಸ ಮಾಡ್ತಾನ್ರಿ, 3 ದಿನ. ಮೊದಲನೇ ದಿನ ಕೆಲಸ ಯಾರು ಮಾಡತ್ತಾರ ನೋಡ್ರಿ, ಇವಾಗ ಎ ಮಾಡತ್ತಾನ. ಮೊದಲನೇ ದಿನ ಕೆಲಸ ಯಾರು ಮಾಡತ್ತಾರ್ರಿ, ಎ ಮಾಡತ್ತಾನು. ಅವ್ನ ಯೂನಿಟ್ ಎಷ್ಟೈತಿ, 2 ಯೂನಿಟ್. ಎರಡನೇ ದಿನ ಕೆಲಸ ಯಾರು ಮಾಡತ್ತಾರಿ, ಬಿ ಮಾಡತ್ತಾರ. ಈ ಯೂನಿಟ್ ಎಷ್ಟೈತಿ, 3 ಯೂನಿಟ್. ಅಂದ್ರೆ 2 ದಿನಕ್ಕೆ ಎಷ್ಟು ಯೂನಿಟ್ ಕಂಪ್ಲೀಟ್ ಆಗ್ತೈತಿ, 5 ಯೂನಿಟ್ ಕೆಲಸ ಮುಗಿತೈತಿ. ಎಷ್ಟ್ ಆಗ್ತೈತ್ರಿ, 2 ದಿನಕ್ಕೆ ಎಷ್ಟು ಯೂನಿಟ್ ಕೆಲಸ ಆಗ್ತೈತಿ, 5 ಯೂನಿಟ್. ನಮ್ದು ಎಷ್ಟು ಯೂನಿಟ್ ಆಗ್ಬೇಕಾಗೈತಿ, 36 ಯೂನಿಟ್ ಆಗ್ಬೇಕಾಗೈತಿ. 5 ಮಗ್ಗಿ ಒಳಗೆ 36 ಐತಿ ಇಲ್ಲ. ಸೊ 5 ಮಗ್ಗಿ ಒಳಗೆ ಯಾವ್ದೈತಿ, 5 7 ಎಷ್ಟ್ರಿ, 35. 5 7 ಎಷ್ಟ್ರಿ, 35. ನೆಕ್ಸ್ಟ್ ಇಲ್ಲೂ ಕೂಡ ಎಷ್ಟರಿಂದ ಗುಣಾಕಾರ ಮಾಡಿದೀವಿ, 7ರಿಂದ ಗುಣಾಕಾರ ಮಾಡಿದೀವಿ. ಇಲ್ಲೂ ಕೂಡ 7ರಿಂದ ಗುಣಾಕಾರ ಮಾಡ್ಬೇಕು. 7 7 ಎಷ್ಟ್ರಿ, 14. 7 7 ಎಷ್ಟ್ರಿ, 14. ನೆಕ್ಸ್ಟ್ ನಾನು ನಿಮ್ಗೊಂದು ಟ್ರಿಕ್ ಹೇಳ್ತೀನಿ ಇಷ್ಟ ಆದ ನಂತರ. ಇಲ್ಲಿ ತರ ಗೊತ್ತಾಗಿತ್ತು. ಸೊ ಎ ಒಂದ್ ಕೆಲಸ 18ರಿಂದ ಮಾಡ್ತಾನು, ಬಿ ಒಂದ್ ಕೆಲಸ 12ರಿಂದ ಮಾಡ್ತಾನು. ಯಾವ ಕೆಲಸ ಗೊತ್ತಿಲ್ಲ. ಸೊ ಆ ಕೆಲಸ ಏನಾಗಿದೆ ರೀ, ಟೋಟಲ್ ವರ್ಕ್ 36 ಆಗಿದೆ. ಎಷ್ಟಾಗಿದೆ, 36. ಎ ಮೊದಲನೇ ದಿನ ಕೆಲಸ ಮಾಡ್ತಾನು, ಬಿ ಎರಡನೇ ದಿನ ಕೆಲಸ ಮಾಡ್ತಾನು. ಮೊದಲನೇ ದಿನ ಎ ಕೆಲಸ ಮಾಡ್ತಾನು, ಎರಡನೇ ದಿನ ಯಾರು ಕೆಲಸ ಮಾಡ್ತಾರೆ, ಬಿ ಕೆಲಸ ಮಾಡ್ತಾನು. ಇದಕ್ಕೆ ನಾವೇನಂತೀವಿ, ಅಲ್ಟರ್ನೇಟಿವ್ ಡೇಸ್ ಅಂತೀವಿ. ಸೊ ಮೊದಲನೇ ದಿನ ಎ ಎಷ್ಟು ಕೆಲಸ ಮಾಡ್ತಾನ್ರಿ, 2 ಯೂನಿಟ್ ಕೆಲಸ ಮಾಡ್ತಾನು. ಬಿ ಎಷ್ಟು ಯೂನಿಟ್ ಕೆಲಸ ಮಾಡ್ತಾನ್ರಿ, 3 ಯೂನಿಟ್. ಸೊ ಇಬ್ರು ಸೇರಿ 2 ದಿನಕ್ಕೆ ಎಷ್ಟು ಯೂನಿಟ್ ಕೆಲಸ ಮಾಡ್ತಾರೆ, 5 ಯೂನಿಟ್. ಸೊ ನಮ್ಮ ಟೋಟಲ್ ಕೆಲಸ ಎಷ್ಟೈತ್ರಿ, 36. ಸೊ 5 ಎಷ್ಟಲೇ 37 ರೀ, 5 7 35. ಸೊ ಇಲ್ಲೂ ಕೂಡ ಎಷ್ಟೊಂದು ಗುಣಾಕಾರ ಮಾಡ್ಬೇಕು, 7ರಿಂದ ಗುಣಾಕಾರ ಮಾಡ್ಬೇಕು. ನೆಕ್ಸ್ಟ್ ಏನಪ್ಪಾ, ಇಲ್ಲಿ ಎಷ್ಟೈತಿ, 14 ಐತಿ. 14 ಬರ್ಕೋರಿ. ನೆಕ್ಸ್ಟ್ ಇಲ್ಲಿ ಮೇಲಿಂದ ಕೆಳಗೊಂದ. ಸೊ 2 ಮೈನಸ್ ಮಾಡ್ಬೇಕು. 36 ಒಳಗ 35 ಅಂದ್ರೆ ಎಷ್ಟು ಉಳಿತ್ರಿ, 1 ಉಳಿತು. ಸೊ ಲಾಸ್ಟಿಗೆ ಕೆಲಸ ಯಾರು ಮಾಡಿದರು, ಎ ಮಾಡಿದನು. ಸೊ ಯೂನಿಟ್ ಎಷ್ಟೈತಿ, 2 ಐತಿ. ಸೊ ಆನ್ಸರ್ ಎಷ್ಟು ಬಂತು, 14. ಸೊ 14 ಅಂದ್ರೆ ಆಪ್ಷನ್ ಒಳಗೆ ಏನೈತಿ, 14.5. ಎಷ್ಟದರಿ, 14.5. ನಾನು ನಿಮ್ಗೆಲ್ಲರಿಗೂ ಗ್ರೂಪ್ ಇಲ್ಲಿ ತನ ಎಲ್ಲರಿಗೂ ತಿಳಿದೈತಿ. ನೆಕ್ಸ್ಟ್ ಅಲ್ಟರ್ನೇಟಿವ್ ಡೇಸ್. ಎ ಮೊದಲನೇ ದಿನ 2 ಯೂನಿಟ್ ಕೆಲಸ ಮಾಡ್ತಾನು, ಬಿ ಎರಡನೇ ದಿನ ಏನ್ ಮಾಡ್ತಾನ್ರಿ, 3 ಯೂನಿಟ್ ಕೆಲಸ ಮಾಡ್ತಾನು. ಇಬ್ರು ಸೇರಿ 2 ದಿನಕ್ಕೆ ಎಷ್ಟು ಯೂನಿಟ್ ಕೆಲಸ ಮಾಡ್ತಾರೆ, 5 ಯೂನಿಟ್. ಸೊ ನಮ್ದು ಟೋಟಲ್ ವರ್ಕ್ ಎಷ್ಟೈತಿ, 36 ಐತಿ. ಸೊ 5 7 ಎಷ್ಟ್ರಿ, 35. ಇಲ್ಲಿ 7ರಿಂದ ಗುಣಾಕಾರ ಮಾಡಿದ್ರೆ ಅಂದ್ರೆ ಇನ್ನೂ ಕೂಡ ಏನ್ ಮಾಡ್ಬೇಕು, 7ರಿಂದ ಗುಣಾಕಾರ ಮಾಡ್ಬೇಕು. ಸೊ 2 7 ಎಷ್ಟ್ರಿ, 14. 14 ಬರ್ದ್ವಿ. ನೆಕ್ಸ್ಟ್ ಟ್ರಿಕ್ ಏನ್ರಿ, 2ಕ್ಕೂ ಮೈನಸ್ ಮಾಡಿ ಎಲ್ಲಿ ಬರೀಬೇಕು, 4 ಬರೀಬೇಕು. ಕೆಲಸ ಯಾರು ಸ್ಟಾರ್ಟ್ ಮಾಡ್ಯಾರು, ಎ ಸ್ಟಾರ್ಟ್ ಮಾಡಿದ್ರು. ಅಥವಾ ಲಾಸ್ಟ್ ಯಾರು ಮಾಡ್ತಾರೆ, ಎ ಮಾಡ್ತಾನೋ. ಒಂದೆಷ್ಟ್ರಿ, 2 ಕೆಳಗೆ ಬರೀಬೇಕು. ಎಷ್ಟೈತ್ರಿ, 14 ರೀ. ಸೇಮ್ ಇದೇ ರೀತಿಯಾಗಿರ್ತಕ್ಕಂಥ ಇನ್ನೊಂದು ಲೆಕ್ಕ ಐತಿ. ಸೊ ನಿಮಗೆ ಕಾಣಿಸೋದೈತಿ. ವಿಡಿಯೋನ ಫ್ಯೂಸ್ ಮಾಡಿ ಆನ್ಸರ್ನ ಕಮೆಂಟ್ ಒಳಗೆ ತಿಳಿಸ್ಬೇಕು. ನೆಕ್ಸ್ಟ್ ಕ್ವಶನ್ ಅದ, ಏನದ ರೀ ಕ್ವಶನ್ ನೋಡ್ಬೋದು. ಏನದ ಕ್ವಶನ್ ನೋಡ್ರಿ. ಈಗ ಯಾನ್ ಕ್ಯಾನ್ ಡೂ ಅ ಪೀಸ್ ಆಫ್ ವರ್ಕ್ ಬೈ ಹಿಮ್ಸೆಲ್ಫ್ ಇನ್ 15 hours. By 15 hours, while Mansa can do the same work in 21 hours. Starting with Yan.
So they work for an hour each alternatively till the work is completed. Only during the last slot one can work for less than an hour. If the work gets over, how long will it take them complete the work? ಇಹಾನ್ ಮತ್ತು ಮಾನ್ಸಾ ಇಬ್ಬರು ಜನಗಳು. ಸೊ ಯಾರ್ಯಾರು? ಇಹಾನ್ ಮತ್ತು ಮಾನ್ಸಾ. ಇಹಾನ್ ಒಂದ್ ಕೆಲಸವನ್ನ 15 ಗಂಟೆ ಒಳಗೆ ಮುಗಿಸ್ತಾನ. ಮಾನ್ಸಾ ಒಂದ್ ಕೆಲಸವನ್ನ 21 ಗಂಟೆಯಲ್ಲಿ ಮುಗಿಸ್ತಾರ. ಟೋಟಲ್ ವರ್ಕ್ ನಾವು ಕಂಡುಹಿಡಿಬೇಕಾಗಿತ್ತು, LCM ಮಾಡಬೇಕ್ರಿ. LCM ಎಷ್ಟು ಬರ್ತದ ನಿಮ್ಗೆಲ್ಲ ಗೊತ್ತದ. 15 ಮತ್ತು 21 LCM ಎಷ್ಟು ಬರ್ತದ್ರಿ? 105. ಎಷ್ಟ್ರಿ? 105. 15 ಎಷ್ಟ್ಲೆ ರೀ? 15 ಎಂಟ್ಲೆ 21 5 ಬರ್ತದ. 15 ಎಂಟ್ಲೆ 105, 21 5 ಎಷ್ಟ್ರಿ? 105. ಈ ರೀತಿಯಾಗಿ ಇಹಾನ್ ಮತ್ತು ಮಾನ್ಸಾ ಕೆಲಸ ಮಾಡ್ತಾರ. ಟೋಟಲ್ ವರ್ಕ್ ಎಷ್ಟು ಬರೀ? 105. ಸೊ ಇವ್ರದ್ದು ವರ್ಕ್ ಹೆಂಗದ? ಅಲ್ಟರ್ನೇಟಿವ್ ಡೇಸ್ ಅದ. ಮೊದಲನೇ ದಿನ ಯಾರು ಮಾಡ್ತಾರೆ? ಮೊದಲ ಗಂಟೆ ಇಹಾನ್ ಮಾಡ್ತಾನ. ನೆಕ್ಸ್ಟ್ ಯಾರು ಮಾಡ್ತಾರೋ? ಮಾನ್ಸಾ ಮಾಡ್ತಾರ. ಸೊ ಅಲ್ಟರ್ನೇಟಿವ್ ಟಿಲ್ ದಿ ವರ್ಕ್ ಸ್ಟಾರ್ಟಿಂಗ್ ವಿತ್ ಯಾರು ಕೊಟ್ಟರು? ಇಹಾನ್. ಸ್ಟಾರ್ಟಿಂಗ್ ವಿತ್ ಯಾರು ಕೊಟ್ಟಾರಿ? ಇಹಾನ್. ಸೊ ಇಹಾನ 1 ಗಂಟೆಗೆ ಎಷ್ಟು ಮಾಡ್ತಾನ್ರಿ? 8 ಯೂನಿಟ್. ನೀವೇನ್ ಮಾಡ್ತಾರ? 1 ಗಂಟೆಗೆ 5 ಯೂನಿಟ್. ಇಬ್ರು ಸೇರಿ 2 ಗಂಟೆಗೆ ಎಷ್ಟು ಯೂನಿಟ್ ಕೆಲಸ ಮಾಡ್ತಾರ್ರಿ? 8 5 13 ಯೂನಿಟ್. ಎಷ್ಟ್ರಿ? 13 ಯೂನಿಟ್ ಕೆಲಸ ಮಾಡ್ತಾರ. ಸೊ ನಮ್ದು ಎಷ್ಟೈತಿ? 105. 13 ಮಗ್ಗಿಯೊಳಗೆ 105 ಐತಿ ನೋಡ್ರಿ. ಇಲ್ಲ. ಸೊ ಏನ್ ಮಾಡ್ಬೇಕು? ಅದಕ್ಕೆ ಸಮೀಪ ಇರತಕ್ಕಂಥದ್ದು 13 ಎಂಟ್ಲೆ ಎಷ್ಟ್ರಿ? 96. 13 ಎಂಟ್ಲೆ ಎಷ್ಟ್ರಿ? 96. ಇಲ್ಲೂ ಕೂಡ 8ರಿಂದ ಗುಣಾಕಾರ ಮಾಡ್ಬೇಕು. ಎಷ್ಟಾಗ್ತದೆ? 2 ಎಂಟ್ಲೆ ಎಷ್ಟ್ರಿ? 16. ಲಾಸ್ಟಿಗೆ ಯಾರು ಬಂದಾರ ಕೆಲಸ ಮಾಡಾಕ? ಇಹಾನ್ ಬಂದನು. ನೆಕ್ಸ್ಟ್ ಮಾನ್ಸಾನ್ ಎಷ್ಟೈತಿ ನೋಡ್ರಿ? 5 ಪ್ಲಸ್ ಮಾಡ್ರಿ. ಪ್ಲಸ್ 5 ಮಾಡ್ರ. ಇಲ್ಲೂ ಕೂಡ ಪ್ಲಸ್ 1 ಮಾಡ್ಬೇಕು. ಎಷ್ಟೈತ್ರಿ? 17 ಆಯ್ತು. ಸೊ ಇಲ್ಲೂ ಪ್ಲಸ್ ಮಾಡ್ರೆ ಎಷ್ಟಾಕೈತಿ? 6 5 11 9 1 ಎಷ್ಟ್ರಿ? 101. ಎಷ್ಟಾಗ್ತೈತಿ? 101 ಆಗ್ತೈತಿ. ಸೊ ನಾವೇನ್ ಬರೀಬೇಕು? ಫಸ್ಟ್ 17. ಸೊ ನೆಕ್ಸ್ಟ್ ಎರಡಕ್ಕೂ ಡಿಫ್ರೆನ್ಸ್ ಎಷ್ಟಾಗ್ತೈತಿ ನೋಡ್ರಿ? 105. ಇದಕ್ಕೆ ಡಿಫ್ರೆನ್ಸ್ ಎಷ್ಟಾಗ್ತೈತಿ? 4. ಲಾಸ್ಟ್ ಯಾರು ಕೆಲಸ ಮಾಡ್ಯಾರು? ಮಾನ್ಸಾ. ಇವ್ರ ಕೆಳಗೆ ಬರೀಬೇಕು. ನೆಕ್ಸ್ಟ್ ಇದು 17 ಗಂಟೆ ಐತಿ. ಇದನ್ನ ನಾವೇನ್ ಮಾಡ್ಬೇಕು? ಈಗ ಸೆಕೆಂಡ್ ಒಳಗ್ ಕನ್ವರ್ಟ್ ಮಾಡ್ಬೇಕ್ರಿ. ಇಂಟು ಎಷ್ಟು ಮಾಡ್ಬೇಕ್ರಿ? 60 ಮಾಡ್ಬೇಕು. ಇಂಟು ಎಷ್ಟು ಮಾಡ್ಬೇಕು? 60. ನೆಕ್ಸ್ಟ್ ಫರ್ದರ್ ಸಿಂಪ್ಲಿಫಿಕೇಶನ್ ನೋಡ್ರಿ. 5 1 1 ಉಳಿತು. 5 2 ಎಷ್ಟ್ರಿ? 2. 12 4 ಎಷ್ಟಾಗ್ತದೆ? 24. 17 ಗಂಟೆ ಎಷ್ಟ್ರಿ? 24 ನಿಮಿಷ. ಸೊ ಒಂದ್ಸಲ ಇನ್ನೊಂದು ರಿಪೀಟ್ ಮಾಡ್ತೀನಿ ನೋಡ್ರಿ. ಇಹಾನ ಮತ್ ಮಾನ್ಸಾ ಏನ್ ಮಾಡತ್ತಾರೋ? ಅಲ್ಟರ್ನೇಟಿವ್ ಡೇ ಒಳಗ ಕೆಲಸ ಮಾಡತ್ತಾರೋ. ಮೊದಲು ಇಹಾನ್ ಇದ್ದ ಒಂದ್ ಕೆಲಸವನ್ನ 15 ಗಂಟೆ ಒಳಗೆ ಮುಗಿಸ್ತಾನೆ. ಮಾನ್ಸಾ ಇದ್ದಕ್ಕೆ ಎಷ್ಟು ಗಂಟೆ ಒಳಗೆ ಕೆಲಸ ಮುಗಿಸ್ತಾರೆ? 21 ಗಂಟೆ ಒಳಗೆ ಕೆಲಸ ಮುಗಿಸ್ತಾರು. ಯಾವ ಕೆಲಸ ಅಂತ ಗೊತ್ತಿಲ್ಲ. ಸೊ ಟೋಟಲ್ ವರ್ಕ್ ನಾವು ಹೆಂಗ್ ಕಂಡು ಹಿಡಿದ್ವಿ? LCM ಮೆಥಡ್ ಕಂಡು ಹಿಡಿದ್ವಿ. ಸೊ LCM ಎಷ್ಟು ಬಂತು? 105. ಇಹಾನ 1 ಗಂಟೆಗೆ ಕೆಲಸ ಎಷ್ಟು ಮಾಡ್ತಾರೆ? 8 ಯೂನಿಟ್ ಕೆಲಸ ಮಾಡ್ತಾರೆ. ಮಾನ್ಸಾ 5 ಯೂನಿಟ್ ಕೆಲಸ ಮಾಡ್ತಾರೆ. ಇದಕ್ಕೆ ನಾವೇನನ್ಬೋದು? ಎಫಿಸಿಯನ್ಸಿ ಅಥವಾ ಒಂದು ದಿನದ ಕೆಲಸ ಏನಂತೀವಿ? ಎಫಿಸಿಯನ್ಸಿ ಅಥವಾ ಒಂದು ದಿನದ ಕೆಲಸ. ಮೊದಲಿಗೆ ಸ್ಟಾರ್ಟಿಂಗ್ ಯಾರು ಕೆಲಸ ಸ್ಟಾರ್ಟ್ ಮಾಡ್ತಾರ್ರಿ? ಇಹಾನ. ನೆಕ್ಸ್ಟ್ ಕೆಲಸ ಯಾರು ಸ್ಟಾರ್ಟ್ ಮಾಡ್ತಾರ್ರಿ? ಮಾನ್ಸಾ. ನೆಕ್ಸ್ಟ್ ಯಾರು ಸ್ಟಾರ್ಟ್ ಮಾಡ್ತಾರೋ? ಮಾನ್ಸಾ. ಸೊ ಇಹಾನ 1 ಗಂಟೆಗೆ ಎಷ್ಟು ಕೆಲಸ ಮಾಡ್ತಾನ್ರಿ? 8 ಯೂನಿಟ್. ಮಾನ್ಸಾ 1 ಗಂಟೆಗೆ ಎಷ್ಟು ಯೂನಿಟ್ ಕೆಲಸ ಮಾಡ್ತಾರೆ? 5 ಯೂನಿಟ್ ಕೆಲಸ ಮಾಡ್ತಾರೆ. ಇವರಿಬ್ರು ಸೇರಿ 2 ಗಂಟೆಗೆ ಎಷ್ಟು ಯೂನಿಟ್ ಕೆಲಸ ಮಾಡ್ತಾರೆ? 13 ಗಂಟೆ. ಸೊ ನೆಕ್ಸ್ಟ್ ಇಲ್ಲಿಂದ ನಾವು ಟ್ರಿಕ್ ನ ಫಾಲೋ ಮಾಡಬೇಕು. ಸೊ ಟೋಟಲ್ ವರ್ಕ್ ಎಷ್ಟದ ರೀ? 105. ಟೋಟಲ್ ವರ್ಕ್ ಎಷ್ಟದ? 105. ಇವ್ರಿಬ್ರು ಸೇರಿ 105 ಯೂನಿಟ್ ಕೆಲಸ ಮಾಡ್ತಾರೆ. ನೋಡ್ಬೇಕಾದ್ರೆ 13 ಮಗ್ಗಿಯೊಳಗೆ 105 ಐತೆ ನೋಡ್ರಿ. ಇಲ್ಲ. ಸೊ ಸಮೀಪ ಇರ್ತಕ್ಕಂಥದ್ದು 13 ಎಂಟ್ಲೆ ಎಷ್ಟ್ರಿ? 96. ಸೊ ಇಲ್ಲೂ ಕೂಡ ಎಷ್ಟರಿಂದ ಗುಣಾಕಾರ ಮಾಡ್ಬೇಕು? 8ರಿಂದ ಗುಣಾಕಾರ ಮಾಡ್ಬೇಕು. 2 ಎಂಟ್ಲೆ ಎಷ್ಟ್ರಿ? 16. ಸೊ ಇದನ್ನು 105 ಆಗ್ಬೇಕ್ರಿ. ಇಲ್ಲಿ ಕಮ್ಮಿ ಐತಿ. ನೆಕ್ಸ್ಟ್ ಇಹಾನದಂತೂ ಲಾಸ್ಟ್ ವರ್ಕ್ ಮುಗಿತು. ಇಹಾನ್ ಮುಗಿದ್ಕೊಂಡು ಯಾರು ಜಾಯ್ನ್ ಆಗ್ಬೇಕ್ರಿ? ಮಾನ್ಸಾ ಜಾಯ್ನ್ ಆಗ್ಬೇಕು. ಮಾನ್ಸಾ 1 ಗಂಟೆಗೆ ಎಷ್ಟು ಕೆಲಸ ಮಾಡ್ತಾರೆ? 5 ಯೂನಿಟ್. ಇವ್ರಿಬ್ರು ಸೇರಿ ಎಷ್ಟು ಯೂನಿಟ್ ಐತ್ರಿ? 101. ಸೊ ಇದನ್ನ 17 ಹಂಗ ಬರೀರಿ. ನೆಕ್ಸ್ಟ್ ಏನ್ ಮಾಡ್ಬೇಕು? ಎರಡಕ್ಕೂ ಮೈನಸ್ ಮಾಡ್ಬೇಕು. ಮೈನಸ್ ಮಾಡ್ರಿ ಎಷ್ಟು ಬಂತ್ರಿ? 4 ಬಂತು. ನೆಕ್ಸ್ಟ್ ಲಾಸ್ಟ್ ಕೆಲಸ ಯಾರು ಮಾಡ್ಯಾರ್ರಿ? ಮಾನ್ಸಾ. ಅದನ್ನ ಕೆಳಗ್ ಬರ್ದು 17.4 ಇದಕ್ಕೆ ಏನಂತೀವಿ? 17 ಗಂಟೆ ಅಂತೀವಿ. ಸೊ ಈ 4 ನಾವು ಕನ್ವರ್ಟ್ ಮಾಡ್ಬೇಕಂದ್ರೆ ಸೆಕೆಂಡಿಗೆ ಕನ್ವರ್ಟ್ ಮಾಡ್ಬೇಕ್ರಿ. ಇಂಟು ಎಷ್ಟು ಮಾಡ್ಬೇಕ್ರಿ? 60 ಮಾಡ್ಬೇಕು. 5 1 1 ಉಳಿತು. 5 2 ಎಷ್ಟ್ರಿ? 10. 12 4 ಎಷ್ಟ್ರಿ? 24. 12 4 ಎಷ್ಟ್ರಿ? 24. ಅಂದ್ರೆ ಆನ್ಸರ್ ಎಷ್ಟಾಕೈತಿ? 17 ಗಂಟೆ 24 ನಿಮಿಷ. ಈ ರೀತಿಯಾಗಿ ನಾವು ಸ್ಟೆಪ್ ಬೈ ಸ್ಟೆಪ್ ಟೈಪ್ಸ್ ವೈಸ್
ಟೈಮ್ ಅಂಡ್ ವರ್ಕ್ ಗೆ ಸಂಬಂಧಪಟ್ಟಿರ್ತಕ್ಕಂಥ SSC GD ಎಕ್ಸಾಮ್ ಒಳಗೆ ಇರ್ತಕ್ಕಂಥ ಎಲ್ಲಾ ಕ್ವಶನ್ ಗಳನ್ನ ಈ ಒಂದು ವಿಡಿಯೋದಲ್ಲಿ ಕವರ್ ಮಾಡಿ ಕೊಟ್ಟಿದ್ದೀವಿ. ಇನ್ನು ಯಾವ್ದಾದ್ರು ಚಾಪ್ಟರ್ ನಿಮಗೆ ಪ್ರಿಪರೇಷನ್ ಮಾಡ್ಬೇಕಾದ್ರೆ ಡಿಫಿಕಲ್ಟ್ ಅನಿಸ್ತಾ ಇತ್ತು ನಮಗೆ ಕಮೆಂಟ್ ಒಳಗೆ ತಿಳಿಸಿ, ಆ ಒಂದು ವಿಡಿಯೋನು ಕೂಡ ನಾವು ನಿಮಗೆ ಮಾಡಿ ಅಪ್ಲೋಡ್ ಮಾಡ್ತೀವಿ ಅಥವಾ ಲೈವ್ ಕ್ಲಾಸ್ ಅನ್ನು ನಡೆಸ್ತೀವಿ. ಅದೇ ರೀತಿಯಲ್ಲಿ ನಮ್ಮ ಸಂಸ್ಥೆ ಒಳಗ ಅಗ್ನಿವೀರ ಕ್ಲಾಸಸ್ ಗಳನ್ನ ಪ್ರಾರಂಭ ಮಾಡಿದ್ದೀವಿ. ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲೆ ಕಾಣ್ತಕ್ಕಂಥ ನಂಬರ್ಗೆ ಸಂಪರ್ಕಿಸಿ. ಜೈ